अनिकनो हे माझ्या मना हो का पंडितो शहाणा नाम रूप जडले चित्त त्याच्या धास मी अंकित अनिकनो हे माझ्या मना हो का पंडितो शहाणा तुका म्हणे नावा विदा तुका म्हणे नावा विदा भक्ती जाणे तो ती शुद्ध अनिक नोहे माझ्या मना अनिक नोहे माझ्या मना हो का पंडित श्याहना कुमार ಯಾವ ಸಂತ ಶ್ರೀಮಂತ ಸಂತ ಸಾರ್ವಭೌಮ ದೇವಸುಖ ನಿವಾಸಿಗಳು ಹಾಗೂ ವೇದಾಂತ ಚಕ್ರವರ್ತಿಗಳಾಗಿರತಕ್ಕಂಥ ಜಗದ್ಗುರು ತುಕೋಬರಾಯರು ಇವತ್ತಿನ ಈ ಭಕ್ತಿಪರ ಅಭಂಗದೊಳಗೆ ನಿಮ್ಮೆಲ್ಲರಿಗೆ ಪ್ರಮಾಣ ಕೊಡು ತಿಳಿಸ್ತಾ ಇದ್ದಾರೆ. ಇವತ್ತ ಮುಕ್ತಾಬಾಯಿ ಸಮಾಧಿ ಸೊಹಳ ನಿಮಿತ್ತವಾಗಿ ಸುಕ್ಷೇತ್ರ ಕಡಿಸಿಕೊಪ್ಪ ಗ್ರಾಮದ ವಿಠ್ಠಲ ಮಂದಿರದಲ್ಲಿ 2 ದಿವಸದ ದಿಂಡಿ ಉತ್ಸವ ಸೇವಾ ಕಾರ್ಯಕ್ರಮ, ಪ್ರವಚನ, ನಾಮಜಪ, ಹರಿಪಾಠ ಆದ ನಂತರ ಕೊನೆಗೆ ಕೀರ್ತನ ಕಾರ್ಯಕ್ರಮ. ಇವತ್ತಿನ ಕೀರ್ತನ ಸೇವೆಗಾಗಿ ತೆಗೆದುಕೊಂಡಿರ್ತಕ್ಕಂಥ ಅಭಂಗ ಜಗದ್ಗುರುಗಳಾಗಿರ್ತಕ್ಕಂಥ ತುಕೋಬರಾಯರ ಪ್ರಾಸಾದಿಕವಾಣಿ ಭಕ್ತಿಪರ ಅಭಂಗದ. ಈ ಭಕ್ತಿಪರ ಅಭಂಗದ ಪ್ರಥಮ ಚರಣದಲ್ಲಿ ಇವತ್ತು ನಿಮ್ಮೆಲ್ಲರಿಗೆ ಬೋಧ ಮಾಡ್ತಾ ಇದ್ದಾರೆ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀಮಂತ ತುಕೋಬರಾಯ. ಜಾಣೆ ಭಕ್ತಿ ಚಾ ಜೀವಾಳ ತೋಚಿ ದೈವ ಚಾ ಪುತ್ತಳ ಅಣಿಕನೋ ಹೇ ಮಾಜಾ ಮನ ಗೋಕಾ ಪಂಡಿತೋ ಶಾಹಣ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಪೂರ್ವದಲ್ಲಿ ಎನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಪ್ರಭು ಪಂಡರಿರಾಯನಿಗೆ ನಮನವನ್ನು ಸಲ್ಲಿಸಿ ಆಮೇಲೆ ನಮ್ಮ ಕೀರ್ತನ ಚರಣಕ್ಕೆ ಬರೋದು. ಪಾಂಡುರಂಗ ಪ್ರಾತಮಾನ ಪಾಂಡುರಂಗ ಪಾಂಡುರಂಗ Jaya Jaya
पांडुरंगा करो प्रथम नमन दुसरे चरण संतांचे या त्यांच्या कृपादान कथेच्या विस्तारू बाबाजी सद्गुरु दास तुकया महायोग पीठे तटे भीमरद्या वरम पुंडलिकाय धातु मुनेन्द्रयः समागत्य तिष्ठन्ते महानन्दकन्दं परब्रह्मलिंगं भज पाण्डुरंगं सर्वमंगलमांगल्ये शिवे सर्वार्थ साधिके शरण्ये त्र्यंबके गौरी नारायणी ನಮೋಸ್ತುತೆ. ಪ್ರಥಮ ಎನ್ನ ಆರಾಧ್ಯ ದೇವನಾಗಿರತಕ್ಕಂಥ ಪ್ರಭು ಪಂಡರಿರಾಯನ ಪಾದಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸಿ ವಾಮ ಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಆದಿಮಾಯಾ ತಾಯಿ ರುಕ್ಮಿಣಿ ಪಾದಕ್ಕೆ ದಂಡವತ ನಮಸ್ಕರಿಸಿ ದುಸರೇ ಚರಣ ಸಂತಾಂಚಿಯ ಆಳಂದಿ ನಿವಾಸಿ ಮೌಲಿಯವರ ಪಾದಕ್ಕೆ ನಮಸ್ಕರಿಸಿ ದೇವು ಸುಖ ನಿವಾಸಿಗಳಾಗಿರ್ತಕ್ಕಂಥ ಜಗದ್ಗುರು ತುಕೋಬ್ರಾಯರ ಪಾದಕ್ಕೆ ದಂಡವತ ನಮಸ್ಕರಿಸಿ 84 ಮಂದಿ ಸಿದ್ಧರ ಪಾದಕ್ಕೂ ಹಣಿಮಣಿದು 63 ಮಂದಿ ಪುರಾತನ ಶರಣರ ಪಾದಕ್ಕೂ ಹಣಿಮಣಿದು 56 ಮಂದಿ ಅಗ್ರಗಣ್ಯ ಸಂತರ ಪಾದಕ್ಕೆ ಹಣಿಮಣಿದು ಹಾಗೂ ಪರಸ್ಥಳದ ಬಂದಿರತಕ್ಕಂಥ ಸಂತರಿಗೂ ವಂದಿಸುತ್ತ ಸುಕ್ಷೇತ್ರ ತಳಸಿನಕೊಪ್ಪ ಗ್ರಾಮದ ಮಹಾರಾಜರು ನಮ್ಮ ಮಾರುತಪ್ಪ ಮಹಾರಾಜರು ಅಂತಂದ್ರ ಶಾಲಿ ಕಲ್ತವ್ರಲ್ಲಿ ಹೆಬ್ಬಟ್ಟು ಸಹಿ ಮಾಡವ್ರು ಕಲಿಯುಗದೊಳಗೆ ಹಳೆ ತುಕಾರಾಮ ಇದ್ದಂಗೆವ್ರು ಅಕ್ಷರ ಜ್ಞಾನ ಇಲ್ಲದಿದ್ರು ಎಲ್ಲಾ ಹಳ್ಳಿಗೆ ಹೋಗಿ ಭಕ್ತಿ ಬೋಧ ಮಾಡಿ ಎಲ್ಲರನ್ನ ಉದ್ಧಾರ ಮಾಡಿ ಪಾದಯಾತ್ರ ಪಂಡ್ರಾಪುರಕ್ಕೆ ಕರ್ಕೊಂಡು ಹೋಗಿ ಎಲ್ಲರಿಗೆ ಮಾಲಿ ಹಾಕಿ ಎಷ್ಟೋ ಜನ ದುಷ್ಟ ಒಂದು ಮಾರ್ಗವನ್ನು ಬಿಟ್ಟು ಒಳ್ಳೆ ಮಾರ್ಗಕ್ಕ ತಂದು ಎಲ್ಲರನ್ನ ಉದ್ಧಾರ ಮಾಡಿ ಅಂತ ಮಾರುತ ಮಹಾರಾಜ ಪಾದಕ್ಕೆ ನಮಸ್ಕರಿಸಿ ತರಸಿನಕೊಪ್ಪ ಗ್ರಾಮದ ಸಮಸ್ತ ಗುರು ಹಿರಿಯರಿಗೂ ತಾಯಂದಿರಿಗೂ ಭಾವಿಕ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ ಯಥಾಮತಿ ಯಥಾಶಕ್ತಿ ಯಥಾವಕಾಶ ಮೊದಲ ತರಸಿನಕೊಪ್ಪ ದಿಂಡಿ ಪ್ರಥಮ ನಾವು ಬಂದು ಸ್ಥಾಪನಾ ಮಾಡೋದು ಏನಾಗೈತ್ರಿ 12 ವರ್ಷ ಆತು ದೇವಳಂದಿ ಪಾದಯಾತ್ರ ದಿಂಡಿ ಒಯ್ಯೋ ಸಲುವಾಗಿ ಆಗಿ ನಾವು ಪಾದಯಾತ್ರ ದಾರಿಯಾಗಿರ್ತೀವಿ ಈ ವರ್ಷ ಅಧಿಕ ಹಾಕಿ ಮುಂದೆ ಆದ ಸಲುವಾಗಿ ನಮಗ ಕಳ್ಕೊಂಡಂಗಾಗಿತ್ತು ತರಸಿನಕೊಪ್ಪ ಗ್ರಾಮ ಹೋಗಿ ಎಲ್ಲಾ ಮಹಾರಾಜರಿಗೆ ಭೇಟಿಯಾಗಿ ಪರಮಾತ್ಮ ಸೇವೆ ಮಾಡಿ ಬರ್ಬೇಕಂತ ನಮಗ್ ಫೋನದು ಹಚ್ಚಲ್ರಿ ಮತ್ ನಾವಾಗೆ ಬಂದೇವಿ ಈ ವರ್ಷ ಆಕೆ ಎಲ್ಲಾರು ವರ್ಷ ಪಾದಯಾತ್ರ ಹೋಗ್ತಾರಂತ ಅವ್ರು ನಮಗ್ ಫೋನ್ ಹಚ್ಚೇ ಇಲ್ಲ ಈಗ ನಾವು ವರ್ಷ ಪಾದಯಾತ್ರ ಹೋಗೋದು ಅವ್ರಿಗೆ ಗೊತ್ತ ಅದಕ್ಕ ಏನೋ ಇದು ನಾರದರ ಪೀಠ ಈ ನಾರದರ ಗಾದಿ ಮೇಲೆ ಅಂತ ಈ 4 ಸಾಲಿನ ಅಭಂಗದ ಅರ್ಥವನ್ನು ಬಿಡಿಸಿ ಹೇಳಲಿಕ್ಕೆ ನಾನೇನು ಅಷ್ಟೊಂದು ಜ್ಞಾನಿ ಅಲ್ಲ ಈ ಗಾದಿ ಮೇಲೆ ಒಂದು ಕತ್ತಿ ತಂದು ನಿಲ್ಲಿಸಿದ್ರು ಕೂಡ ಅದು ತುಕೋಬ್ರಾಯರ ಸ್ವರೂಪಕ್ಕತೆ ಅಂತ ನಿರ್ಣಯ ಐತಿ ಅದಕ್ಕೆ ಮಸ್ತಕದೊಳಗೆ ಜ್ಞಾನ ತುಂಬ ಅವನ ವಾಣಿಂದ ನುಡಿಸವನು ಅವನ ನಮ್ಮದು ಏನೂ ಇಲ್ಲ ಸಂತ ಕೃಪಾಜಾಲೆ ಇಮಾರತ ಆಲೆ ಧ್ಯಾನ ದೇವರ ಚಿಲಾಪಾಯ ಉಭಾರಿಲ ದೇವಾಲಯ ಆ ಸಂತರ ಕೃಪಾ ನಿಮ್ಮೆಲ್ಲರ ಕೃಪಾ ಭಗವಂತನ ಆಶೀರ್ವಾದ ಇದ್ರ ಈ ಗಾದಿ ಮೇಲೆ ನಾನು 4 ನುಡಿಲಿಕ್ಕೆ ಪ್ರಯತ್ನ ಮಾಡಿ ಕಾಯಮಂತಾತ್ಮರಾಜ್ ಇವತ್ತಿನ ಈ ಭಕ್ತಿಪರ ಅಭಂಗದ ಪ್ರಥಮ ಚರಣದಲ್ಲಿ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀಮಂತ ತುಕೋಬ್ರಾಯರು ಇವತ್ತ ನಮ್ಮ ನಿಮ್ಮೆಲ್ಲರಿಗೆ ಬೋಧ ಮಾಡ್ತಾ ಇದ್ದ ಜಾನೇ ಭಕ್ತಿ ಚ ಜೀವಾಳ ತೋಚಿ ದೈವ ಚ ಪುತ್ತಳ ಅಣಿಕನೋ ಭೇ ಮಾಜಾಮಣ ಓಕಾ ಪುಂಡಿತೋ ಶಾಹನ ಏನಂತಾರೆ ಜಾನೇ ಭಕ್ತಿ ಚ ಜೀವಾಳ
ಅಂದ್ರ ಭಕ್ತಿಯ ಜೀವಾಳವನ್ನ ತಿಳ್ಕೊಂಡು ಯಾರು ಭಕ್ತಿ ಮಾಡಿದಾರಲ್ಲ, ದೈವದ ಕಂಗಳೊಳಗ ಪುತ್ತಳಿಯಾಗಿ ಸೂರ್ಯ ಚಂದ್ರ ಇರುವ ಮಠ ಅಜರಾಮರವಾಗಿ ಉಳಿದಾರಪ್ಪ. ಭಕ್ತಿ ಜೀವಾಳ ತಿಳ್ಕೊಂಡು ಭಕ್ತಿ ಮಾಡಿದಾರ. ತುಕೋಬ್ರ ಅರ್ಥ ಹೇಳ್ತಾರೆ. ಜಾನೇ ಭಕ್ತಿ ಚಾ ಜೀವಾಳ ತೋಸಿ ದೈವ ಚಾ ಪುತ್ತಳ ಅಣಿಕನೋ ಹೇಮಾಜಾಮಣ ಓಕಾ ಪಂಡಿತೋ ಶಹಣ. ಸಾದಾ ಸೀದಾ ಈ ಪರಮಾತ್ಮನ ಭಕ್ತಿಯನ್ನು ಮಾಡ್ಬೇಕಂತಿದ್ರ ನಾವೇನ ಆಳವಾದ ಒಂದು ಅಭ್ಯಾಸ ಮಾಡಬೇಕಾಗಿಲ್ಲ, MA PhD ಡಿಗ್ರಿ ಪಡಿಬೇಕಾಗಿಲ್ಲ. ಜಗದ್ಗುರು ತುಕೋಬ್ರಾಯರು ಹೆಬ್ಬಟ್ಟು ಸೈ ಮಾಡವ್ರು. ಅಂತವ್ರು ಭಕ್ತಿ ಮಾರ್ಗವನ್ನ ಜಗತ್ತದ ಮಾನವ ಕುಲಕೋಟಿಗೆ ಇವತ್ತ ಬೋಧ ಮಾಡಿದ್ರು, ಹೆಂಗ ಭಕ್ತಿ ಮಾಡ್ಬೇಕನ್ನೋದು. ನಾಮದ ಮಹಿಮೆನ ನಾಮದೇವ ಮಹಾರಾಜರು ಜಗತ್ತದ ಮಾನವ ಕುಲಕೋಟಿಗೆಲ್ಲ ಬೋಧ ಮಾಡಿದ್ರು. ನಾಮದ ಮಹಿಮೆ ಭಕ್ತಿ ಮಹಿಮೆನ ಜಗದ್ಗುರು ತುಕೋಬ್ರಾಯರು ಮಾಡಿದ್ರು. ಕಾರಣ ಇದಕ್ಕ ಹೇಳ್ತಾರ ಜಗದ್ಗುರು ತುಕೋಬ್ರಾಯರ್, ನಕೋ ಬ್ರಹ್ಮ ಜ್ಞಾನ ಆತ್ಮಸ್ಥಿತಿ ಭಾವ ಮೇ ಭಕ್ತ ತೂ ದೇವ ಐಸಾ ಕರೇ. ಪಾಂಡುರಂಗ ಹರಿ, ನನಗೇನ ಆಳವಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿ ಆಗುದೇನು ಬೇಡಪ್ಪ ಪಾಂಡುರಂಗ ಬಿಟ್ಟಲ್ಲ. ನಾ ಯಾವಾಗಿದ್ರು ನಿರಂತರ ನಿನ್ನ ಚಿಂತನ ನಿನ್ನ ಭಕ್ತಿನ ಮಾಡ್ತಕ್ಕಂಥ ಮಹಾತ್ಮರು ಸಂತರು ಇರ್ತಾರಲ್ಲ, ಅವರ ಪಾದದೊಳಗಿನ ಧೂಳ ಮಾಡಿಡಪ್ಪ ನನ್ನ ಭಗವಂತ. ಹೆಂಗೈತ್ ನೋಡ್ರಿ. ನಾ ಏನು ದೊಡ್ಡ ಬ್ರಹ್ಮಜ್ಞಾನಿ ಆಗುದು ಬೇಡ, ನಿನ್ನ ಭಕ್ತಿ ಮಾಡ್ಬೇಕತ್ತಿದ್ರ ನಿನ್ನ ನಿರಂತರ ಸೇವೆನ ಮಾಡ್ತಕ್ಕಂಥ ಮಹಾತ್ಮರ ಪಾದದೊಳಗೆ ಧೂಳಾಗಿನಿ ಅಂತಂದ್ರ ಭಕ್ತಿ ವರ ನನಗೆ ತಿಳಿತೈತಿ ಭಗವಂತ. ನನ್ನೇನ್ ದೊಡ್ಡವನು ಮಾಡಬೇಡ. ಕವಿದು ಸೃಷ್ಟಿಚ ರಚನಾ ತಯಾ ಮಾತಳೆ ಬ್ರಹ್ಮ ಜ್ಞಾನ. ಕವಿದು ಸೃಷ್ಟಿಚ ರಚನಾ ತಯಾ ಮಾತಳೆ ಬ್ರಹ್ಮ ನಾರಾಯಣ ಶರಣಾರಿಗೆ ನಾರಾಯಣ ಶರಣಾರಿಗೆ ನಾರಾಯಣ ಬ್ರಹ್ಮ ಜ್ಞಾನ ಮನೋನಿಯ ಬ್ರಹ್ಮ ಜ್ಞಾನ ಮನೋನಿಯ ನಾರಾಯಣ ಶರಣಾರಿಗೆ ನಾರಾಯಣ ಶರಣಾರಿಗೆ ನಾರಾಯಣ ಬ್ರಹ್ಮ ಜ್ಞಾನ ಮನೋನಿಯ ನಾರಾಯಣ ಪಾಂಡುರಂಗ ವೈಕುಂಠದೀಶ ಎಲ್ಲವೂ ನೀನೇ ಇದ್ದೀಯಾ ಭಗವಂತ. ನನಗ ದೊಡ್ಡ ಬ್ರಹ್ಮಜ್ಞಾನಿ ಏನಾಗುವುದು ಬೇಕಾಗಿಲ್ಲ ಪರಮಾತ್ಮ. ನನಗ ಯಾವಾಗಿದ್ರು ನನ್ನ ದೊಡ್ಡ ಸ್ಥಾನ ಕೊಡ್ಬೇಡಪ್ಪ ಭಗವಂತ. ನಾಡ್ತಕ್ಕಂಥದ್ದು ನನಗೆ ಕೊಟ್ಟಿ ನಿನ್ನ ಪ್ರಜ್ಞೆ ನನಗೆ ತಪ್ಪುತ್ತಿ, ನಿನ್ನ ಕಡೆ ನನಗೆ ಮರುವಾಗ್ತದ ಭಗವಂತ. ನನ್ನ ಯಾವಾಗಿದ್ರು ದೊಡ್ಡವನು ಮಾಡಿರಬೇಡ, ಈ ಪ್ರಪಂಚದೊಳಗ ಸಣ್ಣವನು ಮಾಡಿರಪ್ಪ, ಬಹಳ ಸಣ್ಣವನು ಮಾಡಿರ. ಅತಿ ಸಣ್ಣವ ಅಂದ್ರೆ ಹೆಂಗಂತಂದ್ರ ಅಭಂಗದೊಳ ಪ್ರಮಾಣ ಕೊಟ್ಟು ಹೇಳ್ತಾರೆ. ವನಪಾನ ದೇಗ ದೇವ ವನಪಾನ ದೇಗ ದೇವ ಲಾನಪಾನ ದೇಗ ದೇವ ಲಾನಪಾನ ದೇಗ ದೇವ ಮುಂಜಿ ಪಾಠ ವಿಚಾರವ ಮುಂಜಿ ಸಾಕರಿ ಚರವ ಪಾಠ ವಿಚಾರವ ಮುಂಜಿ ಸಾಕರಿ ಚರವ
ಏನ್ ಹೇಳ್ತಾರೆ ಅಭಂಗಗಳು ಪ್ರಮಾಣ ಕೊಡ್ತಾರೆ ಮಹಾತ್ಮ. ಲಹನಪನ ದೇಗಾದೇವ ಮುಂಗಿ ಸಾಕರಿ ಚೇರವ ಐರಾವತ ರತ್ನ ತೋರ ತ್ಯಾಸಿ ಅಂಕುಶ ಮಾರ. ಏನಂತಾರೆ ದೇವ ಭಗವಂತ, ಈ ಪ್ರಪಂಚದೊಳಗ ಎಲ್ಲರಿಗಿಂತ ನನ್ನ ಸಣ್ಣವನು ಮಾಡಿಡಪ್ಪ, ಸಣ್ಣವನ್ ಮಾಡಿ. ಒಂದ್ ಕಡೆ ಶರಣರಾದ ಕೂಡ ಅದನ್ನ ಕೇಳಿದಾರ, ಭಗವಂತನ ಕಡೆ ಶರಣರು ಕೂಡ ಅದನ್ನ ಕೇಳ್ಯಾರ. ಬಸವಣ್ಣನವರು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಾನಾ ಸಣ್ಣವಂತಂದ್ರು. ಅಲ್ಲಮ್ಮ ಪ್ರಭು ದೇವಸಭೆಯೊಳಗ ನಿಜವಾದ ಭಕ್ತರು ಯಾರು ಕೈ ಎತ್ರಿ ಅಂತಂದ್ರು. ಎಲ್ಲಾರು ಸುಮ್ಮನೆ ಕೂತರು. ಬಸವಣ್ಣವ್ರು ಎದ್ದ ಕೈ ಎತ್ತಿದ್ರು. ಆಗ 17 ಜನರು ಏನಾಗ ದೊಡ್ಡ ಭಕ್ತಪ್ಪ ಇವ್. ಭಕ್ತರು ಯಾರು ಅಂದ್ರ ಎದ್ದ ಮ್ಯಾಲ ಕೈ ಎತ್ತಿ ಹೇಳ್ತಾನ, ದೊಡ್ಡ ಭಕ್ತಪ್ಪ ಇವ್. 17 ಜನರು ಮಾತಾಡ್ಕೋತಿದ್ರು. ನೀ ಹೆಂಗ ಭಕ್ತಪ್ಪ ಅಂತಂದ್ರ ವಿಚಾರ ಮಾಡಿದ್ರ ಮಹಾತ್ಮರು, ಸಭೆಯೊಳಗ ಆಸೀನರಾಗಿರ್ತಕ್ಕಂಥ ಮಹಾತ್ಮರು ಬಸವಣ್ಣನವ್ರು ಹೇಳ್ತಾರೆ, ಮಹಾರಾಜ್ರ ಗುರುಗಳ ಇಲ್ಲೆಲ್ಲಾ ಸಭಾ ಕುಡಿಯತ್ತಲ್ರಿ, ಇವರು ಕೂಡಲ ಸಂಗಮನಾಥನ ಸ್ವರೂಪ, ಇವರ ಪಾದ ಸೇವೆ ಮಾಡುವಂತ ಭಕ್ತ ಅಂದ್ರ ನಾನ ಒಬ್ಬರಿ ಅಂತಂದ್ರು. ನೋಡ್ ಹೆಂಗೈತ್ರಿ ಮರ್ಮ ತಿಳ್ಕೋಬೇಕು. ಮರ್ಮ ಭಕ್ತ ಯಾರ ಅನುಕೂಲ ಎದ್ದು ಕೈ ಮಾಡ್ರಿ, ಇವ್ರು ಎಲ್ಲಾರು ಟೀಕಾ ಮಾಡ್ಲಿಕ್ಕತ್ತಿದ್ರು. ಸಭೆ ಒಳಗೆ ಗುಚು 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 ಎಲ್ಲಾರು ಮಾತಾಡ್ಕೊಳ್ಲಿಕ್ಕತ್ತಿದ್ರು. ನೀ ಹೆಂಗ ಭಕ್ತಪ್ಪ ಅದನ್ನ ವಿವರಿಸಿ ಹೇಳಂತೇಳಿ ಬಸವಣ್ಣನವ್ರು ಹೇಳಿದಾಗ ಅಂದ್ರ ಅವ್ರು ಇವ್ರು ಎಲ್ಲಾರು ಕೂಡಲ ಸಂಗಮನಾಥನ ಸ್ವರೂಪ ಕಾಣ್ಲಿಕ್ಕತ್ತಾರ. ಗುರುಗಳ ಇವ್ರ ಪಾದ ಸೇವೆ ಮಾಡುವಂತ ಭಕ್ತ ಅಂದ್ರ ನಾನು ಒಬ್ಬರು, ಇವ್ರು ಎಲ್ಲಾರು ದೇವ್ರ ಸ್ವರೂಪ ಅಂದ್ರ. ಹಂಗ ಜಗದ್ಗುರು ತುಕಾರಾಮ್ ಮಹಾರಾಜರು ಇವತ್ತ ಲಾಹನಪಣ ದೇಗ ದೇವ ಮುಂಗಿ ಸಾಖರಿ ಚೇರಾವ ಐರಾವತ ರತ್ನ ತೋರ ಪ್ಯಾಸಿ ಅಂಕುಶಿ ಚಾಮಾರ. ಏನಂತಾರೆ ಯಪ್ಪ ಭಗವಂತ ನಾರಾಯಣ ಪಾಂಡುರಂಗ, ನನಗೆ ಯಾವಾಗಿದ್ರು ಸಣ್ಣತನ ಕೊಡು, ಸಣ್ಣವನ್ನ ಮಾಡಿರು. ಈ ಸೃಷ್ಟಿ ಒಳಗ ಅತಿ ಸಣ್ಣತನ ಎಲ್ಲೈತಿ ಅಂತಂದ್ರ ಅಭಂಗ ಪ್ರಮಾಣ ಕೊಡ್ತಾರ. ಮುಂಗಿ ಸಾಖರಿ ಚೇರವ. ಮುಂಗಿ ಅಂತಂದ್ರೆ ಇರಿವಿ. ಅತಿ ಸಣ್ಣತನ ಎಲ್ಲೈತಿ ಅಂದ್ರೆ ಇರಿವಿ ಕಡೆ ಐತಿ ನೋಡ್ರಿ. ಇರಿವಿ ಕಡೆ ಅದ್ ದೊಡ್ಡ ಸ್ಥಾನಕ್ಕೆ ಹೋಗುದಿಲ್ಲ ಯಾವಾಗಿದ್ರು. ಇನ್ನೊಬ್ರಿಗೆ ನುಕ್ಸಾನ ಮಾಡುದು, ಇನ್ನೊಬ್ರಿಗೆ ಕೆಟ್ಟ ಬಯಸುದಿಲ್ಲ. ಅದಕ್ಕೆ ಹೊಟ್ಟೆ ಹಸಿತಪ್ಪ ಅಂತಂದ್ರ ಸಭ್ಯಾತನದಿಂದ ಹೊಕ್ಕತಿ. ಮತ್ತ ಬೆಲ್ಲ ಎಲ್ಲೈತಿ ಅನ್ನೋದು ಅದಕ್ಕ ಒಂದು ಗುಣ ಕೊಟ್ಟಾನ ದೇವ್ರ ಪರಮಾತ್ಮ. ಒಂದ ದೇಣಿಗೆ ಕೊಟ್ಟಾನ. ಅದಕ್ಕೆ ಯಾವ ದೇಣಿಗಿರಿ? ಮಧುರದ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು. ಇರುವಿಗೆ ಒಂದು ದೇಣಿಗೆ ಕೊಟ್ಟಾನಂತ ಭಗವಂತ. ಯಾವ ದೇಣಿಗಿರಿ? ಮಧುರದ ಗುಣ ಕೊಟ್ಟಾನಂತ. ಎಲ್ಲಿ ಬೆಲ್ಲತಿ ಸಕ್ರೆತಿ ಅವ್ರಿಗೆ ಯಾರು ಮೊಬೈಲ್ ಫೋನ್ ಹಚ್ಚಿ ಹೇಳ್ಬೇಕಾಗಿಲ್ಲ. ಎಲ್ಲಿ ಸಕ್ರೆತಿ ಅಲ್ಲ ಸಿಹಿ, ಅದಕ್ಕೆ ಮಧುರದ ಗುಣ. ಈಗ ಒಂದು ದೊಡ್ಡ ಹೆಮ್ಮರವಾಗಿರ್ತಕ್ಕಂಥ ಒಂದು ಮಾವಿನ ಮರದೊಳಗ ಒಂದು ಹಣ್ಣು ಐತಿ, ಪಕ್ವವಾಗಿರ್ತಕ್ಕಂಥ ಹಣ್ಣು ಅಂತಂದ್ರ ನಮ್ಮಂಗ ಅದ ಕಲ್ಲು ಹೊಡೆದ ಕೇಳಿಕೊಂಡು ತಿನ್ನುವಂತ ಶಕ್ತಿ ಇಲ್ಲ ಇರುವಿಗೆ. ಅದೇನ್ ಮಾಡ್ತತ್ರಿ, ಮ್ಯಾಗಿನ ಟೊಂಗಿ ಒಳಗ ಪಕ್ವವಾದ ಹಣ್ಣತಿ ಅನ್ನೋದನ್ನ ಮಧುರ ಗುಣ ಹೆಂಗ ಅಂತಂದ್ರ ಆ ಗಿಡದ ಬೇರು ಮೂಸಿ ನೋಡ್ತೈತಿ ಅಂತ. ಗಿಡದ ಬೇರು ಮೂಸಿ ನೋಡ್ತಿ ಅಂತಂದ್ರ ಇಂತಾದ ಕೊಂಗಿ ಒಳಗ ಪಕ್ವವಾದ ಹಣ್ಣತಿ ಅಂತ ಗೊತ್ತಾಗ್ತದೆ. ಅದಕ್ಕೆ ಮಧುರ ಗುಣ ಅಂತ. ಗಿಡದ ಬೇರು ಮೂಸಿ ನೋಡ್ರಿ ಗೊತ್ತಾಗ್ಬೇಕು. ಅದಕ್ಕೆ ಮಧುರದ ಗುಣ ಅಂತ. ಮಧುರದ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗಿ ಬಲ್ಲದು. ಗೋತ್ರದ ಗುಣಕ್ಕಾಗಿ ಗೊತ್ತಾಗತ್ತಂತ ಇನ್ನೂ ಉಳಿದ ಪಕ್ಷಿ ಗೊತ್ತಾಗಲ್ಲ. ಆ ದೇಣಿಗೆ ದೇವ್ರ ಆ ಕಾಗಿಗೆ ಕೊಟ್ಟ ನೋಡ್ರಿ. ಗೋತ್ರದ ಗುಣ ಕಂಡು ಹಿಡಿಬೇಕತ್ತಿದ್ರ ಎಲ್ಲಿ ಕಂಡು ಹಿಡಿದ್ರಪ್ಪ ಅಂತಂದ್ರ, ಒಬ್ಬ ಮನುಷ್ಯ ದೇಹತ್ಯಾಗ ಮಾಡಿರ್ತಾನ. 3 ದಿವಸಕ್ಕ ಸ್ಮಶಾನಕ್ಕ ಏನೇನ ತಿಂತಿದ್ದ ಎಲ್ಲಾ ಮೃಷ್ಟಾನವನ್ನು ತಗೊಂಡು ಈ ಸ್ಮಶಾನದೊಳಗೆ ಇರ್ತಾರೆ. ಎಲ್ಲಾ ತೆರೆದಿರ್ತಾರ್ರಿ ಬಾಯಿ ತೆಗೆದು. ಆ ಗೋತ್ರದ ಗುಣ ಕಾಗಿ ಗೊತ್ತಾಯ್ತಂತ ಅದ್ ಬರ್ತೈತ್ರಿ. ಅದ್ ಬಂದ ಅದನ್ನೆಲ್ಲಾ ನೋಡ್ತತಿ. ಕ್ವಾ ಕಾ ಕಾ ಅಂತ ತಿಳ್ಕೊಂಡು ಹಾರಿ ಹಾರಿ ಸುತ್ತ ಹಾಕಿ ನೋಡ್ತತಿ. ಅವ ಬದುಕಿನ ಮ್ಯಾಲ, ಮಡದಿ ಮಕ್ಕಳ ಮೇಲೆ, ಐಶ್ವರ್ಯ ಸಂಪತ್ ಮೇಲೆ ಬಹಳ ಆಸೆ ಇದ್ದ ಅಂತಂದ್ರ
ಅದಕ್ಕೆ ಹೆಂಗ್ ಕಾಣ್ತತಿ ಮೃಷ್ಟಾನ್ ಅಂತಂದ್ರ ಬೆಂಕಿ ಕೆಂಡದಂಗ್ ಕಾಣ್ತತಿ ಅಂತ. ಕಾವು 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 ಅಂತ ಬಂದು ಸುತ್ತ ಹಾದ 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 ಅದ ಬೆಂಕಿ ಜಳ ಬರದಂಗ್ ಬಡಿತಿರ್ತದಂತ್ರಿ. ಅವನ ಇಲ್ಲಿ ಆಸೆ ಬಹಳ ಆಸೆ ಇನ್ನೂ ಇತ್ತು ಅಂತಂದ್ರ ಬರುದು ಹಾರಿ ಹೊಳ್ಳಿ ಹೋಗು, ಬರುದು ಹಾರಿ ಹೊಳ್ಳಿ ಹೋಗು. ಮತ್ ಎಲ್ಲಾ ಆಸೆ ಮುಗಿಸ್ಕೊಂಡಿದ್ದ ಸಾಕಪ್ಪ ಇನ್ನು ಮನುಷ್ಯ ಜನ್ಮ ಭಗವಂತ, ಸಾಕಪ್ಪ ಇನ್ನು ಮನುಷ್ಯ ಜನ್ಮ ಸಾಕಂತ ಎಲ್ಲ ಆಸೆ ಮುಗಿಸ್ಕೊಂಡು ಹೋಗಿದ್ದ. ಕಾಗಿ ಬಂದು ಗಪ್ಪು 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 ತಿಂದ ಕಾಸ ಹಾರಿ ಹೋಗಿ. ಅದಕ್ಕೆ ಗೋತ್ರದ ಗುಣ ಗೊತ್ತೈತೆ. ಆ ಗೋತ್ರದ ಗುಣ ಆ ದೇಣಿಗೆ ಭಗವಂತ ಕಾಗಿಗೆ ಕೊಟ್ಟ. ಅದಕ್ಕ ವಾಯು ಗುಣವು ಸರ್ಪ ಬಲ್ಲದು. ನೋಡ್ರಿ, ಎಲ್ಲಾರ ದಾಟಿ ಹೋಗುವಾಗ ನೀವು ಸರ್ಪದ ಮ್ಯಾಲ ಗಾಡಿ ಹಾಸಿದ್ರಿ ಅಂತ ತಿಳ್ಕೊರಿ, ಅದು 2 ತುಂಡು ಆತು. ಆ ಮುಂದಿನ ತುಂಡು ಓಡಿ ಹೋಗಿ ಹುತ್ತಿನ್ಯಾಗ ಹೊಕ್ಕಂತು. ನೀವು ಯಾವ ಟೈಮಿಗೆ ಗಾಡಿ ಹಾಸಿದ್ರಿ ಆ ಟೈಮಿಗೆ ಕೂತ ಬಿಟ್ಟಿರ್ತಂತ. ಹಾವಿನ ದ್ವೇಷ 12 ವರ್ಷ ನಿಮ್ಮ ಮ್ಯಾಲ 12 ವರ್ಷ ಸಿಟ್ಟಿಟ್ಕೊಂಡು ಕೂತಿರ್ತೈತಿ ಅಂತ ನೋಡ್ರಿ. ಹಾವ ವಾಯುಗುಣ ಅಂತಂದ್ರ ಗಾಳಿ ಮುಖಾಂತರ ನಿನ್ನ ಗಾಡಿ ನಾದ, ನಿನ್ನ ಶಬ್ದ ಎಲ್ಲ ಗಾಳಿ ಮುಖಾಂತರ ಮಸ್ತಕದೊಳಗೆ ಇಟ್ಕೊಂಡು ಕೂತಿರ್ತೈತಿ. ಎಷ್ಟೋ ಜನರನ್ನ ವರ್ಷ ಆದ್ಮೇಲೆ ಅದ ಸರ್ಪ ತುಂಡು ಬಂದು ಕಡದು ಕಚ್ಚಿನ ದೇಹ ತ್ಯಾಗ ಮಾಡ್ಯಾರ್ರಿ. ವಾಯು ಗುಣವ ಸರ್ಪ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಹಂಗ ಸಣ್ಣತನ ಎಲ್ಲೈತಿಪ್ಪ ಅಂತಂದ್ರೆ ಇರಿಬಿ ಕಡೆ ಎತ್ತಿದ್ದೀವ ಭಗವಂತ. ಆ ಇರಿಬಿ ಗುಣವನ್ನು ನನಗೆ ಕೊಡೋ ಪಾಂಡುರಂಗ ವಿಠಲ. ಜಾನೆ ಭಕ್ತಿ ಚಾ ದೇವಾಳ ತೋಚಿ ದೈವ ಚಾ ಪುತ್ತಳ ಅಣಿಕನೋ ಹೇ ಮಾ ಜಾಮಣ ಲೋಕ ಪಂಡಿತೋ ಶ್ಯಾಹನ. ಬಾಳ ಪಂಡಿತಗಿರಿ ಕಲಿತ ಏನಾಕತ್ರಿ, ನಾನು ತಕ್ಕಂತ ಅಹಂಕಾರ ಉತ್ಪತ್ತಿ ಆಕತಿ ಅಂತ ಬಳಕ. ಒಂದ್ ಕಡೆ ಏಕನಾಥ್ ಮಹಾರಾಜ್ ಹೇಳ್ತಾರ, ಹೋತು ಪಂಡಿತ ಮಹಾಜ್ಞಾನಿ ದಶಗ್ರಂಥ ಷಡ್ಶಾಸ್ತ್ರ ಪುರಾಣಿ ಚಾರಿ ವೇದ ಮುಖೋದ್ಗತ ವಾಣಿ ಗರ್ವ ಮಧ್ಯ ಜಾಲಿ ಸರ್ವಹಾನಿ. ಬಹಳ ಪಂಡಿತಗಿರಿ ಬಹಳ ಕಲ್ತಿದ್ದಪ್ಪ ಅಂತಂದ್ರ ನಾನು ತಕ್ಕಂತ ಸ್ವಲ್ಪ ಸೂಕ್ಷ್ಮ ಅಹಂಕಾರ ಬರ್ತೈತೆ ಅಂತ. ಅಂತ ದೊಡ್ಡ ಪಂಡಿತ ಆಗುದು ನನಗೆ ಬೇಕಾಗಿಲ್ಲ ಪಾಂಡುರಂಗ ವಿಠಲ. ನಿನ್ನ ಭಕ್ತಿಯ ಜೀವಾಳವನ್ನ ತಿಳಿದುಕೊಂಡು ನಾನು ಭಕ್ತಿ ಮಾಡ್ತೇನಪ್ಪ. ನಾನು ಸಣ್ಣ ಮಾಡಿ ಯಾವಾಗಿದ್ರು ಜೀವಾಳ ತಿಳ್ಕೊಳ್ಳೋದು ಬಹಳ ಮುಖ್ಯ ಐತಿ. ತಂದೆ ತಾಯಿ ಮಕ್ಕಳ ಜೀವಾಳ ತಿಳ್ಕೊಂಡಿರ್ತಾರಂತ. ಈಗ ರೈತ ಇದ್ದಾವ ಭೂಮಿ ಜೀವಾಳ ತಿಳ್ಕೊಂಡಿರ್ತಾನ, ಹೌದಿಲ್ರಿ? ಯಾವಾಗ ಹದ ಬರ್ತೈತಿ ಭೂಮಿ, ಯಾವ ಭೂಮಿ ಮಣ್ಣು ಹೆಂಗೈತಿ, ಯಾವಾಗ ಅದಕ್ಕೆ ಬೀಜ ಹಾಕಿದ್ರ ಸರಿಯಾಗಿ ಫಸಲು ಕೊಡ್ತೈತಿ ಅನ್ನೋದನ್ನ ಭೂಮಿಯ ಜೀವಾಳವನ್ನ ರೈತ ತಿಳ್ಕೊಂಡಿರ್ತಾನ. ಆ ಜೀವಾಳ ತಿಳ್ಕೊಂಡ ಕರೆಕ್ಟ್ ಟೈಮ್ ಹೋಗಿ ಅಲ್ಲಿ ಬಿತ್ತನೆ ಮಾಡ್ತಿರ್ತಾನ. ಯಾವ್ದೋ ಒಂದು ಕೆಲಸ ಮಾಡಿ ಮೊದಲು ಅದ್ರ ಮರ್ಮ ತಿಳ್ಕೊಬೇಕಂತ. ಅದ್ರ ಮರ್ಮ ಅಂದ್ರೆ ಏನು? ಅದ್ರ ಜೀವಾಳ. ಇಲ್ಲಿ ಅದಕ್ಕ ಭಕ್ತಿಯ ಜೀವಾಳವನ್ನ ತಿಳ್ಕೊಂಡ್ಯಾರ, ಭಕ್ತಿ ಮಾಡ್ಯಾರ. ದೈವದ ಕಂಗಳೊಳಗ ಪುತ್ಥಳಿಯಾಗಿ ಅಜರಾಮರವಾಗಿ ಉಳಿದಾರ, ಹೌದಿಲ್ರಿ? ಶರಣರೊಳಗ 63 ಮಂದಿ ಶರಣರಾದ್ರು. 64ನೇ ಶರಣರು ಇನ್ನ ಆಗಿಲ್ಲ 12ನೇ ಶತಮಾನದಿಂದ. ಸಂತರೊಳಗ 56 ಮಂದಿ ಅಗ್ರಗಣ್ಯ ಸಂತರ ಎನಿಸ್ಕೊಂಡ್ರು. ಸೂರ್ಯ ಚಂದ್ರಾನೀರು ಮಟ್ಟ ಅವ್ರ ಹೆಸರು ಉಳಿತು ಭೂಮಿ ಮೇಲ. ಇನ್ನ 57ನೇ ಸಂತರ ಇನ್ನೂ ಆಗಿಲ್ಲ, ಹೌದಲ್ರಿ? 12ನೇ ಶತಮಾನದಿಂದ ಇತ್ತ 57ನೇ ಸಂತರಾಗಿಲ್ಲ, 64ನೇ ಶರಣರಾಗಿಲ್ಲ. ಅದಕ್ಕೆ ಹೇಳ್ತಾರ, 3 ಬಳ್ಳ ವಿಭೂತಿ ಧಾರಣ ಮಾಡಿದವರೆಲ್ಲ ಶರಣರಲ್ಲ, ತುಳಸಿ ಮಾಲೆ ಹಾಕಿದವರೆಲ್ಲ ಸಂತರಲ್ಲ, ಕ್ಯಾಮಿ ಹಾಕಿದವರೆಲ್ಲ ಸಾಧುಗಳಲ್ಲ. ಅದರ ಜೀವಾಳ ತಿಳ್ಕೊಂಡವ್ರ ಮರ್ಮ ತಿಳ್ಕೊಂಡವ್ರ ಅಲ್ಲಿ ನಾವು ಪಾದ ಸ್ಪರ್ಶ ಮಾಡಿದ್ದಾದ್ರೆ ಅದ್ರ ಫಲ ನಮಗೆ ಸಿಗುತ್ತದೆ. ಹಂಗ ಕ್ಯಾಮಿ ಹಾಕೊಂಡು ಅಡ್ಡಾಡ್ತೇವ ಅಂತಂದ್ರ ಸಾಧುಗಳು ಅನ್ನಕ್ ಬರ್ತೈತೇನ್ರಿ? ಸಾ ಅಂತಂದ್ರ 6, ದು ಅಂತಂದ್ರ ದೂರ ಮಾಡಿದವರು ಸಾಧು. ಸಾಧು ಸಾ ಅಂದ್ರ 6 ಗುಣ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನತಕ್ಕಂತ 6 ದುರ್ಗುಣಗಳನ್ನು ಯಾರು ದೂರ ಮಾಡ್ಯಾರ ಅವ್ರ ನಿಜವಾದ ಸಾಧು. ಹುಬ್ಬಳ್ಳಿ ಸಿದ್ದಾರೂಢ ಹೆಸರು ಮೊದಲು ಸಿದ್ದಪ್ಪ, ಸಾದಾ ನಮ್ಮ ನಿಮ್ಮಂಗೆ ಸಿದ್ದಪ್ಪ. ಆಮೇಲೆ ಭಕ್ತಿ ಜೀವಾಳವನ್ನು ತಿಳ್ಕೊಂಡ್ರು. ಆಮೇಲೆ 6 ಗುಣಗಳನ್ನ ಶರೀರದಿಂದ ತ್ಯಾಜ್ಯ ಮಾಡಿದರು. 6 ಗುಣಗಳನ್ನ ಅಳದ ಬಳಿಕ ಸಿದ್ಧ ಇದ್ದಾವ, ಸಿದ್ಧ ಆರೂಢ ಆದ. ಸಿದ್ಧ ಆರೂಢ ನಾವ್ ಏನ ಮಾಡಬೇಕಿದ್ರು ಅದ್ರ ಜೀವಾಳ ತಿಳ್ಕೊಂಡು ಮಾಡಿದ್ದಾದ್ರೆ ಅದು ನಮಗ ಫಲ ಕೊಡುತ್ತದ.
ಅದಕ್ಕೆ ಹೇಳ್ತಾರೆ ಇಲ್ಲಿ ಜಗದ್ಗುರುಗಳು, ಜಾಣೆ ಭಕ್ತಿ ಚಾ ಜೀವಾಳ ತೋಚಿದ ಇವ ಚಾ ಪುತ್ತಳ ಅಣಿಕ ನೋವೇ ಮಾ ಜಾಮಣ ಲೋಕ ಪಂಡಿತು ಶಾಹನ. ಇಲ್ಲಿ ಭಕ್ತಿ ಎಂತಿಹುದು ಕುರುಬರ ಗೊಲ್ಲಾಳನಂತಿಹುದು. ಒಂದ್ ಕಡೆ ಶರಣರು ಹೇಳ್ತಾರ, ಭಕ್ತಿ ಎಂತಿಹುದು ಕುರುಬರ ಗೊಲ್ಲಾಳನಂತಿಹುದು. ಹೆಂಗ ಮಾಡ್ತಿದ್ದ ಆ ಭಕ್ತಿ? ಸತತವಾಗಿ ಕುರಿಯ ಹಿಂಡನ್ನ ಮೇಸತಾ ಶಿವನ ಧ್ಯಾನ ಮಾಡ್ತಿದ್ದ. ಅಲ್ಲೇ ಎಲ್ಲಿ ಅವನ ಕಾಶಿಗೆ ಹೋಗಿಲ್ಲ, ರಾಮೇಶ್ವರ ಹೋಗಿಲ್ಲ, ತಿರುಪತಿ ಹೋಗಿಲ್ಲ. ಕುರಿ ಹಿಂಡ ಮೇಯಿಸ್ಕೋತ ಶಿವ ಅಣ್ಣವ, ಎದ್ರು ಶಿವ, ಕೂತ್ರು ಶಿವ. ಇದು ಭಕ್ತಿಯನ್ನು ಮಾಡಲಾಗಿ ಒಮ್ಮೆ ಏನಾಗಿತ್ರಿ, ಅಕಸ್ಮಾತ್ ಆಗಿ ಕುರಿ ಮೇಯಿಸೋ ಟೈಮ್ದೊಳಗ ಒಬ್ಬರು ಮಹಾತ್ಮರು, ಜ್ಞಾನಿಗಳ ಪಂಡಿತರು ಕಾಶಿಗೆ ಪಾದಯಾತ್ರಾ ಹೋಗ್ತಾ ಇದ್ರು. ಇವಂದ ದೂರದಿಂದ ನೋಡಿದ ಗೊಲ್ಲಾಳ, ಓಡೋಡಿ ಹೋಗಿ ಮಹಾತ್ಮರು ಹೊಂಟಾರ, ಅವರ ಪಾದ ದರ್ಶನ ಮಾಡ್ಕೊಂಡು ಬರಬೇಕು. ಸಾಷ್ಟಾಂಗ ನಮಸ್ಕಾರ ಮಾಡಿದ. ಸಾಷ್ಟಾಂಗ ಅಂತಂದ್ರ 6 ಅಂಗಗಳ ಭೂಮಿಗೆ ಸ್ಪರ್ಶ ಮಾಡಿ ಅವರ ಪಾದಕ್ಕೆ ಹಣಿ ಇಟ್ಟ, ಪಾದದ ಕೆಳಗೆ ಕೈಯನ್ನಿಟ್ಟ, ಪಾದದ ಧೂಳವನ್ನು ಮಸ್ತಕಕ್ಕೆ ಹಚ್ಕೊಂಡಾದ್ರ ಅವ್ರು ಮಾಡಿದಂತ ಪುಣ್ಯ ಇಲ್ಲ, ಆ ಪಾದ ಧೂಳದೊಳಗಿರ್ತದ. ಪಾದ ಧೂಳವನ್ನು ಮಸ್ತಕಕ್ಕೆ ಹಚ್ಕೊಳ್ಳೋದ್ರಿಂದ ಇದಕ್ಕೆ ಸಾಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅಪ್ಪನ ನೀವು ಎಲ್ಲಿ ಹೊಂಟ್ರಿ ಮಹಾತ್ಮರ? ಅಪ್ಪ ನಾನು ಕಾಶಿಗೆ ಹೊಂಟೇನಿ ಪಾದಯಾತ್ರಾ, ವಿಶ್ವನಾಥನ ದರ್ಶನ ಮಾಡ್ಲಿಕ್ಕೆ. ಇವಂದ, ಅಪ್ಪ ನನಗ್ ಕುರಿ ಹಿಂದೈತ್ರಿ, ನನಗೆ ಹಿಂದ ಸಂಸಾರ ಗಂಟು ಬಿದ್ದತ್ರಿ ಅಪ್ಪ, ನನಗಂತೂ 6 ತಿಂಗಳ ಗಟ್ಲಿ ಕಾಶಿಗೆ ಬರಕ್ ಆಗೋದಿಲ್ಲ. ಅಪ್ಪಾರ ನನ್ನ ಕಿಸಿದೊಳಗೆ ಒಂದು ದುಡ್ಡು ಐತ್ರಿ, ಈ ದುಡ್ಡು ತಗೊಳ್ರಿ, ಕಾಶಿಯಿಂದ ಬಂದಲ್ಲಿ ಹಿಂಗೂ ತಗೊಂಡು ಬರೀ ನನಗ್ ಪೂಜೆ ಮಾಡ್ಲಿಕ್ಕೆ. ಪಾದಕ್ಕೆ ನಮಸ್ಕಾರ ಮಾಡಿ ಒಂದು ಕಾಸನ್ನ, ಒಂದು ದುಡ್ಡನ್ನು ಕೊಟ್ಟ. ಅವ್ ಬ್ರಾಹ್ಮಣರು ಕಿಶದೊಳಗೆ ಇಟ್ಟುಕೊಂಡ್ರು. ಯಥಾ ಪ್ರಕಾರ ಹೋಗಿ ಕಾಶಿ ಗಂಗಾ ಸ್ನಾನವನ್ನ ಮಾಡಿ ವಿಶ್ವನಾಥ ವಿಶಾಲಾಕ್ಷಿ ದರ್ಶನವನ್ನು ಮಾಡಿಕೊಂಡು ತಿರುಗಿ ಕಾಶಿ ಬಿಟ್ಟ 10-15 ಕಿಲೋಮೀಟರ್ ಮತ್ತೆ ನಡೀತಾ ಬರ್ತಿದ್ರು. 10-15 ಕಿಲೋಮೀಟರ್ ಬಂದ ಬಳಕ ಆ ಕುರುಬರ ಗೊಲ್ಲಾಳ ಕೊಟ್ಟಂತ ದುಡ್ಡು ಆಗ ನೆಂಪಾತು. ಲಿಂಗು ತಗೊಂಡು ಬಾ ಅಂದದ್ದು. ಆಗ ಬ್ರಾಹ್ಮಣರು ಅಂದ್ರು, ಅಲ್ಲ ಮರುವಾಗ್ಬಿಡ್ತಲ್ಲ, ಕುರುಬರು ಗೊಲ್ಲಾಳ ಒಂದು ಲಿಂಗು ತಗೊಂಡು ಬಾ ಅಂತ ನನಗ ಆಜ್ಞೆ ಮಾಡಿದ್ದ, ಮರುವಾಗಿ ಹೋಯ್ತು, ಏನು ಮಾಡೋದು? ಹೋಗ್ಲಿ, ಅವೇನು ಕುರಿ ಕಾಯುವಂತ ಹೊಂಬ ಮನುಷ್ಯ, ಏನು ಬಹಳ ಜ್ಞಾನಿ ಅಲ್ಲ, ಏನು ಪಂಡಿತ್ ಅಲ್ಲ, ಓದ್ಕೊಂಡವಲ್ಲ, ಹೆಪ್ಪಟ್ಟು ಸಹಿ ಮಾಡುವಂತವ. ಏನೋ ಅಲ್ಲೇ ಒಂದು ಕುರಿ ಹಿಕ್ಕಿ ಕಟ್ಟಿ ಕಾಸು ಅರಿವ್ಯಾಗ ಕಾಶಿ ಲಿಂಗ ಅಂತ ಕೊಟ್ರ ಆತಳಂತ ದೊಡ್ಡ ಮನಸ್ಸು ಮಾಡಿಬಿಟ್ರು ಜ್ಞಾನಿಗಳ ಬ್ರಾಹ್ಮಣರು. ಅವಂಗ ಹೇಳ್ತ್ರಿ, ಪಟ್ನ ಹೇಳ್ರಿ. ಶಿವ 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 ಭೋಳಾ ಚಕ್ರವರ್ತಿ, ಶಿವ 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 ಭೋಳಾ ಚಕ್ರವರ್ತಿ, ದೇವಾ ದೇವಾ ಭೋಳಾ ಚಕ್ರವರ್ತಿ, ದೇವಾ ದೇವಾ ಭೋಳಾ ಚಕ್ರವರ್ತಿ, पाय माझ्याचे पाय माझ्याचे पाय माझ्याचे वाक्या ಆ ಪರಮಾತ್ಮನ ನಾಮ ಸ್ಮರಣೆ, ಶಿವನ ನಾಮ ಸ್ಮರಣೆ ಮಾಡ್ತಾ ಮಾಡ್ತಾ ತನ್ನ ನಿತ್ಯ ಕರ್ಮವನ್ನು ಮಾಡ್ತಾ ಇರುವಾಗ ಬ್ರಾಹ್ಮಣರು ಯಥಾ ಪ್ರಕಾರವಾಗಿ ಮರಳಿ ಹೋಗುವಾಗ ಮತ್ತೆ ಗೊಲ್ಲಾಳ ನೋಡಿದ. ಆ ಬ್ರಾಹ್ಮಣರ ದಾರಿಯನ್ನೇ ಕಾಯ್ತಿದ್ದ. ಅದಕ್ಕೆ ಹೇಳ್ತಾರೆ, ಚಿತ್ತ ಲಕ್ಷ್ಯ ಯಾವಾಗಿದು ಒಳ್ಳೆ ಮಾರ್ಗದೊಳಗಿತ್ತಂತಂದ್ರ ಈ ಶರೀರ ಅಂತಕ್ಕಂಥದ್ದು ಪರಿವರ್ತನೆ ಆಗ್ತದೆ. ಇದ್ದಂತ
ದುಷ್ಟ ಶಕ್ತಿಗಳೆಲ್ಲ ನಿವಾರಣೆ ಆಗುವಂತಹದ್ದು ಒಂದು ಟೈಮ್. ಯಾಕಂತಂದ್ರೆ ನಮ್ಮ ಲಕ್ಷ್ಯ ಸದಾವಕಾಲ ಮಹಾತ್ಮನ ಮ್ಯಾಲ, ಆ ಭಗವಂತನ ಮ್ಯಾಲ ಇಟ್ಟಿದ್ದಾದ್ರ ಇಲ್ಲಿರ್ತಕ್ಕಂಥ ದುಷ್ಟ ಶಕ್ತಿ ತಾನ ನಿವಾರಣೆ ಆಗ್ತಾವ. ಲಕ್ಷ ನೋಡ್ರಿ, 6 ತಿಂಗಳಗಟ್ಟೆ ಮಹಾತ್ಮನ ಬರೋ ದಾರಿಯನ್ನ ಕಾಯ್ತಿದ್ದ, ಬರೀ ಲಕ್ಷ ಅಲ್ಲೇ ದಾರಿಯಾಗ ಐತಿ. ಮಹಾತ್ಮರು ಯಥಾ ಪ್ರಕಾರ ಬರ್ತಿದ್ರು, ಓಡೋಡಿ ಹೋಗಿ ನನ್ನ ಗುರುಗಳು ಬಂದ್ರ ಅವನು ಮತ್ತೆ ಕಾಲಿಗೆ ನಮಸ್ಕಾರ ಮಾಡಿದ. ಬರೀ ಗುರುಗಳ ಸ್ವಲ್ಪ ನನ್ನ ಕುರಿ ಹಿಂಡಿನಾಗ ಕುಂತ ಹೋಗ್ರಿ. ಕಂಬಳಿ ಹಾಸಿದ, ಆ ಗುರುಗಳು ಬಂದು ಕೂತರು. ಒಂದು ಲೋಟ ಹಾಲು ಕೊಟ್ಟ, ಆ ಗುರುಗಳು ಹಾಲು ಕೊಡುದ್ರು. ಗುರುಗಳ ನಾನು ದುಡ್ಡು ಕೊಟ್ಟಿದ್ದೆ, ಕಾಸಿಲಿಂಗ ತಂದಿರೇನ್ರಿ ಗುರುಗಳ? ತಂದೇನಪ್ಪಾ ಅಂತಂದ್ರು. ಅಲ್ಲೇ ಒಂದು ಕುರಿ ಹಿಕ್ಕಿ ತಗೊಂಡು ಒಂದ ಕೆಂಪರ್ವ್ಯಾ ಗಂಟ್ ಹಾಕಿ, ತಗೋರಪ್ಪ ಕಾಸಿಂದ ತಂದಂತ ಪವಿತ್ರವಾದ ಈ ಲಿಂಗು, ಪ್ರತಿದಿನ ನೀನು ಪೂಜೆ ಮಾಡು. ನೋಡ್ ಏನ್ ಕೊಟ್ಟಾರಿ ಗುರುಗಳು? ನಿಜವಾದ ಕಾಸಿಂದ ತಂದಾರ ಅಂದ್ರ ಲಿಂಗ. ಅಲ್ಲೇ ಒಂದು ಬಿದ್ದು ಕುರಿ ಹಿಕ್ಕಿ ತಗೊಂಡ ಒಂದು ಕೆಂಪು ಅರಿವಿ ಒಳಗ್ ಕಟ್ಟಿ ಕೈ ಒಳಗ್ ಕೊಟ್ರು. ಭಕ್ತಿಲಿಂದ ತಗೊಂಡು ನೋಡ್ರಿ, ಭಕ್ತಿಯಿಂದ ಸ್ವೀಕಾರ ಮಾಡಿ. ಯಾವಾಗ ಗುರುಗಳು ಆಜ್ಞೆ ಮಾಡಿದ್ರು, ಸೂರ್ಯ ಉದಯ ಆಗ ಕೊಡದಂತ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೋಬೇಕಪ್ಪ ನೀನು. ಹೌನ್ರಿ ಗುರುಗಳು ಅಂದ. ಯಾಕ? ಗುರುಗಳ ಮಾತಿನ ಮೇಲೆ ಲಕ್ಷ ಬೇಕು, ಗುರುಗಳ ಮಾತಿನ ಮೇಲೆ ನಂಬಿಕೆ ವಿಶ್ವಾಸ ಬೇಕು. ಮೊದಲು ನಂಬಿಕೆನ ಕಾರಣ ಅಂತ, ಅಪನಂಬಿಕೆ ಇರಬಾರ್ದು ಯಾವಾಗಿದ್ರು. ಈಗ ಒಬ್ಬ ಮಹಾತ್ಮರು ನಾವು ಬರ್ಲಿ ನಂಬಿದೀವಪ್ಪ ಅಂತ ಅವ್ರ ನಿಜವಾದ ನಂಬಿಕೆ ಇತ್ತಂತಂದ್ರ ಅವ್ರು ಏನ್ ಬೋಧ ಮಾಡಿದ್ದು ನಮಗ ನಾಡ್ತದ. ಮತ್ತ ಅಪನಂಬಿಕೆ ಇತ್ತಂತಂದ್ರ ಏನ್ ಅವ್ರು ಸಾಯಿ ತನಕ ಹೇಳಿದ್ರು ಏನು ಒಂದು ಅಕ್ಷರ ಬರೋದು. ಈ ಕಡೆ ಕೇಳೋದು, ಈ ಕಡೆ. ಯಾವಾಗ ನೋಡ್ರಿ ಪ್ರತಿ ದಿವಸ ಸೂರ್ಯ ಉದಯ ಆಗೋದು ಎಂತವ ನೀರಿರ್ಲಿ ಭೂಮಿ ಒಳಗ್ ಕುರಿ ಕಾಯುವಂತವ, ಎಂತವ ನೀರಿರ್ಲಿ 4 ಸರಿ ಸ್ನಾನ ಮಾಡಿ ಲಿಂಗು ನೋಡ್ರಿ ಎರಿ ಮಣ್ಣಾಗಿಡವ. ಮಣ್ಣಾಗಿಟ್ಟ ಮ್ಯಾಲ ಒಂದು ವಾಟಿಗೆ ಹಾಲು ಹಾಕವ. ಮಣ್ಣಾಗಿಟ್ಟ ಹಾಲು ಹಾಕಿ ನಿಂದಿರ್ತದೆ, ಗಪ್ರ ಮಣ್ಣಾಗಿ ಹೆಂಗಿ ಬಿಡ್ತಿತ್ತು. ಅವಂತಿದ್ದ, ಯಪ್ಪ ನಮ್ಮಪ್ಪ ಶಿವಪ್ಪ ಎಂದು ಊಟ ಮಾಡಿವ, ಬಾಳ ಹಸ್ದೀಪ ನೀನು. ಒಂದು ವಾಟಿ ಹಾಕವ ದಿನ 2 ವಾಟಿ ಹಾಕಿದ, ಒಂದೊಂದು ಚೆರಿಗೆ ಹಾಕಿದ. ಇಡೀ ಕುರಿ ಹಿಂಡಿನ ಹಾಲೆಲ್ಲ ಕೊಡಗಟ್ಲೆ ಹಾಲು ಅದಕ್ಕ ಹಾಕಕತ್ತ. ತಾನು ಖಾರ ರೊಟ್ಟಿ ತಿನ್ನಾಕ ಪ್ರಾರಂಭ ಮಾಡಿದ. ಭಕ್ತಿ ಅಂದ್ರೆ ಹೆಂಗಿತ್ತು ನೋಡ್ರಿ. ತಾನು ಖಾರ ರೊಟ್ಟಿ ತಿನ್ಲಿಕ್ಕತ್ತಿದ, ಹಿಂದಿನ ಹಾಲೆಲ್ಲ ಲಿಂಗುಕ್ಕ ಹಾಕಕತ್ತ. ಮಣ್ಣಾಗಿಡವ ಮ್ಯಾಲ ಹಾಲು ಸುರುವ ಎಲ್ಲ ಗಳಂ ಕುಡಿದು ಬಿಡ್ತಿತ್ತು ಭೂಮ್ಯಾಗ. ಆಮೇಲೆ ಏನಾತ್ರಿ, ತಿಂಗಳ ಪರ್ಯಂತ ಚಾಚು ತಪ್ಪದೆ ಈ ಭಕ್ತಿ ಸೇವೆಯನ್ನ ಮಾಡಿದ. ಆವಾಗ ಕಾಶಿ ವಿಶ್ವನಾಥಗ ಕರುಣೆ ಬಂತು. ಆಹಾ, ಎಂತ ನಿಷ್ಕಾಮ ಭಾವ ಗೊಲ್ಲಾಳ. ಭೂಮಿ ಒಳಗೆ ಮಣ್ಣೊಳಗೆ ಇಂಗುತ್ತದಂತಕ್ಕಂಥ ಪ್ರಜ್ಞೆ ಇಲ್ಲ. ಈ ಶಿವಪ್ಪ ಕುಡಿಲಿಕ್ಕತ್ತನಂತಕ್ಕಂಥ ಭಾವ ನಿಷ್ಠೂರ ಭಾವದಿಂದ ನಿಷ್ಠಾವಂತ ಭಾವ ಭಕ್ತಾಂಚ ಸ್ವಧರ್ಮ ನಿರ್ಧಾರಾಯ ವರ್ಮ ಚುಕೋ.
निष्ठावंत भावभक्तांच्या स्वधर्म ನಿರ್ಧಾರಾಯ ವರ್ಮ ಚುಕೋಲಯ. ಏನು ನಿರ್ಧಾರ ಮಾಡಿದ್ರಿ ಅಂತರಂಗದೊಳಗ? ಇನ್ನೊಂದು ಆಸೆ ಆಕಾಂಕ್ಷೆಗಳಿಲ್ಲ. ನಿಷ್ಕಾಮ ಭಾವದಿಂದ ನನ್ನ ಲಿಂಗಪ್ಪ ನನ್ನ ಶಿವಪ್ಪ ಕುಟುಂಬ ಸಾಕಂತಿದ್ದವ್ರು ಏಕಾಗ್ರ ಚಿತ್ತವನ್ನ ಅರ್ಪಣೆ ಮಾಡಿ ಹಿಂದಿನ ಹಾಲೆಲ್ಲ ಹಾಕ್ತಿದ್ದ. ಭೂಮಿ ಒಳಗೆ ಹಿಂಗೆ ಹೋಗ್ತಿದ್ದು. ಭಾವ ಹೆಂಗತ್ರಿ? ನಿಷ್ಕಾಮ ಭಾವ. ನಾವು ಏನಾರ ಪರಮಾತ್ಮನ ಭಕ್ತಿ ಮಾಡ್ಬೋದು, ಏನಾರ ಆಸೆ ಆಕಾಂಕ್ಷೆ ಅಂತರಂಗದೊಳಗೆ ಇಟ್ಕೊಂಡು ಭಕ್ತಿ ಮಾಡ್ತಿರ್ತೇವೆ. ಏನ ಇಂತ ಪಡ್ಕೋಬೇಕಿನ ಅಂತ ತಿಳ್ಕೊಂಡು ಅವನ ಅಂತರಂಗದೊಳಗ ಯಾವ ಆಸೆ ಆಕಾಂಕ್ಷೆಗಳಿಲ್ಲ. ನಿಷ್ಕಾಮ ಭಾವ. ಯಾವಾಗ ಶಿವ ಒಂದು ತಿಂಗಳ ಪರ್ಯಂತ ಮಾಡಿದ ಉದ್ಭವ ಆಗಿಬಿಡ್ತು ನೋಡ್ರಿ. ಅಲ್ಲೇ ಆ ಏನು ಕುರಿ ಹಿಕ್ಕಿ ಅಂತ ಲಿಂಗ ಇತ್ತಲ್ಲ, ಅಲ್ಲೇ ಶಿವ ಕಾಶಿ ವಿಶ್ವನಾಥ ಉದ್ಭವ ಆಗಿಬಿಟ್ಟ. ಅಪ್ಪ ಭಗವಂತ ನೀನು ಇಷ್ಟ ಐತಲ್ಲ ತಂದೆ, ಒಂದು ಕುರಿ ಹಿಕ್ಕಿ ಇಟ್ಟಿದ್ದಲ್ಲಪ್ಪ ನೀನು. ಹಾಲು ಕುಡಿದು ಕುಡಿದು ಇಟ್ಟು ದೊಡ್ಡವಾದ, ಇಷ್ಟು ಬೇಗ ಇಟ್ಟು ದೊಡ್ಡವಾದ ತಂದೆ ಶಿವಪ್ಪ. ಏನಾತ್ರಿ ಮನಸ್ಸು ಮತ್ತ ನಮ್ಮ ಗುರುಗಳಿಗೆ ಇವನು ದರ್ಶನ ಮಾಡಿಸ್ಬೇಕು. ಹಾಲು ಕುಡಿದು ನಮ್ಮ ಶಿವಪ್ಪ ದೊಡ್ಡವಾಗ್ಯಾನ. ಯಾಕೆ ಅವ್ರ ಪುಣ್ಯ ಇದು? ಕಾಶಿಯಿಂದ ಲಿಂಗು ತಂದು ಕೊಟ್ಟವ್ರ ಅವ್ರ ಪುಣ್ಯ ಅವ್ರಿಗೆ ದರ್ಶನ ಮಾಡಿಸ್ಬೇಕಂತ ತಿಳ್ಕೊಂಡು ಓಡೋಡಿ ಬ್ರಾಹ್ಮಣರ ಹತ್ತಿರ ಹೋದ. ಒಂದು ಕುರಿ ಹಿಂಡು ಮಾಡುತ್ತಾ ನಾ ಯಾರು ಅನ್ನೋದು ಮಾಡುತ್ತಾ ಸಂಸಾರ ಕಡೆ ಲಕ್ಷ ಹೋತು. ಕಡಿಮೆ ಆತು. ಯಾವಾಗ ಬ್ರಾಹ್ಮಣರ ಕಡೆ ಓಡಿ ಬಂದ, ಗುರುಗಳ ನಾ ಕೊಟ್ಟದ್ದು ಕುರಿ ಹಿಕ್ಕಿ ಗೊತ್ತಾಗೈತಿ ಏನ್ ಮಾಡೋ ಅದಕ್ಕೆ ಬಂದ ನೀವು ದೊಡ್ಡ ಕುರುಗುರಾವ ಅಂತ. ಗುರುಗಳು ಯಾಕಪ್ಪ ಏನಾಯ್ತು? ಏನಿಲ್ಲ ಗುರುಗಳು. ಅದ್ಭುತ ಅದ್ಭುತ ಅಂದವ. ಏನಪ್ಪಾ ಅಂತ ಅದ್ಭುತ? ಏನಿಲ್ರಿ ಅಪ್ಪ, ನೀವೇನ್ ಅರಿವ್ಯಾ ಕಟ್ಟಿ ಲಿಂಗ ಕೊಟ್ಟಿದ್ರಲ್ಲ, ನಾ ದಿನ ಕುರಿ ಹಿಂದಿದ ಹಾಲೆಲ್ಲ ಅದಕ್ಕೆ ಹಾಕಿ 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 ಶಿವಪ್ಪ ಬಹಳ ದೊಡ್ಡವಾಗ್ಯಾನ್ರಿ. ಇಷ್ಟ ಇದ್ದಾವ ಶಿವಪ್ಪ ಇಟ್ಟು ಎತ್ತರವಾಗ್ಯಾನ್ರಿ. ಏನ್ ಆಶ್ಚರ್ಯ ಇದನ್ನವ. ಬ್ರಾಹ್ಮಣರು ಏನ್ ಆಶ್ಚರ್ಯ, ಏನ್ ಹೇಳ್ತಾನೆ ಹೊಂಬ ಕುರು ಬಾ ಅಂದವ. ಏನಿಲ್ರಿ ಅಪ್ಪ ಗುರುಗಳು ಬರ್ರಿ, ಇವಳು ಬೆನ್ನಲ್ಲಿ ಹತ್ಲ ಅನ್ನಲ್ಲ. ಪೂಜಾ ಪುನಸ್ಕಾರ ನೇಮ ನೀತಿಗಳ ಬಾಳದ ಹೋಗ್ಪ ಅಂತಂದ. ಬರ್ತೇನೆ ಹೋಗಂದ. ಗುರುಗಳು ಬರ್ತೇನೆ ಏನು ಹೊತ್ಕೊಂಡು ಹೋಗ್ಲ ನಿಮ್ಮನ್ನ ಅಂತ. ಹೊಂಬ ಮನುಷ್ಯ ಎಲ್ಲಾರು ಹೊತ್ಕೊಂಡು ಹೋಗಿ ಚೆಲ್ಲಿಗಿಲಿಯ ಬರ್ತೇನೆ ನಡಿಪ ಅಂದ. ಹಿಂದಿಂದ ಬಂದ್ರು. ಗುರುಗಳ ನೋಡ್ರಿ ಲಿಂಗ ಪೇಡ ದೊಡ್ಡವಾಗ್ಯಾನ. ಗುರುಗಳು ನೋಡಕತ್ತಾರ, ಜಾಲಿ ಬಾಟಿ ಕಾಣ್ಲಿಕ್ಕತ್ತತಿ ಅವ್ರಿಗೆ. ಜಾಲಿ ಬಾಟಿ ಅಲ್ಲ ಉತ್ಸಾಹ. ಅದಕ್ಕೆ ನಿನಗೆ ಹೇಳಿ ನಾನು ಹೊಂಬ ಮನುಷ್ಯನಿ ಅಂತ ತಿಳ್ಕೊಂಡು ಜಾಲಿ ಬಟ್ಟಿ ತೋರಿಸಿ ನನಗೆ ಲಿಂಗು ನೋಡಂತೀಯಲ್ಲೋ ನೀನು. ಗುರುಗಳ ಇಲ್ಲೇದ ನೋಡ್ರಿ ಲಿಂಗಪ್ಪ. ಅಲ್ಲೋ ಜಾಲಿ ಬಟ್ಟಿ ತೋರಿಸ್ತೀಯಲ್ಲೋ ನನಗ. ಹಿಂಗಾತೇನ್ರಿ ಶಿವ ಭಗವಂತ? ನಾನು ಗುರುಗಳಿಗೆ ನಾನು ಹೇಳಿ ಕರ್ಕೊಂಡು ಬಂದೆ. ನಾನು ಗುರುಗಳ ಮುಂದೆ ನಾನು ಸುಳ್ಳು ಆಗಬಾರದು. ನಾನು ಸತ್ಯವನ್ನೇ ನುಡಿಯಾವ, ಧರ್ಮದ ಮಾರ್ಗದೊಳಗೆ ನಾನು ನಡೆಯಾವ. ಗುರುಗಳ ಮುಂದೆ ನಾನು ಇವತ್ತು ಸುಳ್ಳು ಆಗುತ್ತೇನೆ. ನೀ ಕಾಣ್ತೇಗಿಲ್ಲ ನಮ್ಮ ಗುರುಗಳಿಗೆ ಅಂದವ. ನೋಡ್ರಿ ಗುರುಗಳ, ಏನೋ ಜಾಲಿ ಬಟ್ಟಿ ತೋರಿಸ್ತೀಯಲ್ಲೋ ನೀನು. 1 2 3 ಅಂತೇನೆ. 3 ಅನುಗುಣ ನೀವು ಪ್ರಕಟ ಆದ್ರೆ ನಮ್ಮ ಗುರುಗಳಿಗೆ ಬಹಳ ಚಲೋ ಆತ. ಎಲ್ದಿದ್ರೆ ಹೊಳಿ ಒಳಗ ಹಾರಿಕೊಂಡು ನನ್ನ ದೇಹ ತ್ಯಾಗ ಮಾಡ್ತೇನೆ. ಧರ್ಮಕ್ಕೆ
सकळ धर्माचे कारण नाम स्मरण हरि कीर्तन तया क्षमा समाधान संत जन साधिती. सकळ धर्माचे कारण नाम ಸ್ಮರಣ ಹರಿ ಕೀರ್ತನ. ಅದೇ ಧರ್ಮ ಇದೇ ಧರ್ಮ, ಮೇಲು ಕೀಳು, ದೊಡ್ಡವರು ಸಣ್ಣವರು ಇಲ್ಲ. ಪರಮಾತ್ಮನ ಭಕ್ತಿ ಮಾಡ್ಲಿಕ್ಕೆ ಎಲ್ಲರೂ ಸರಿಸಮ, ಎಲ್ಲರೂ ಸರಿಸಮ. ಇಲ್ಲಿ ಮೇಲು ಕೀಳು ಇಲ್ಲ. ಅದಕ್ಕೆ ಯಾವಾಗ ನೋಡ್ರಿ 1 2 3 ಅಂತೇಳಿ ಶಿವ ನಮ್ಮ ಗುರುಗಳ ಪ್ರಕಟ ಆದಿ ಚಲೋ ಆತ. ಇಲ್ಲಿ ಹೊಳೆ ಹಾರ್ಕೊಂಡು ಸಾಯ್ತೇನೋ ಅಂತ 1 2 3 ಅಂದ. ಶಿವ ಕಾಣ್ಲಿಲ್ಲ. ಏನೋ ಜಾಲಿ ಬಟ್ಟಿನ ತೋರಿಸ್ತೇಲೋ ನೀನು ಹೊಂಬ ಅನ್ನಕತ್ರ ಗುರುಗಳು. ಹೋಗಿ ಓಂ ನಮ ಶಿವಾಯ ಅನ್ನೋರು ಹೊಳೆ ಹಾರಿಬಿಟ್ಟ. ಆಗ ಪರಮಾತ್ಮ ಗದ್ದು ನಡಗತ್ತ. ಕಾಶಿ ವಿಶ್ವನಾಥ ಓಡೋಡಿ ಬಂದ ಕುರುಬರ ಗೊಲ್ಲಾಳನನ್ನು ಎತ್ತಿಕೊಂಡು ಬಂದು ದಂಡ್ಯಾಗಿಟ್ಟ. ನೋಡಪ್ಪ, ಇವತ್ತ ಭಕ್ತಿಯ ಮಾರ್ಗ ಎಷ್ಟರ ಮಟ್ಟಿಗೆ ಶ್ರೇಷ್ಠತೆ ಅನ್ನೋದನ್ನ ಎಲ್ಲ ಮಾನವ ಕುಲಕೋಟಿ ತೋರಿಸೋ ಸಲುವಾಗಿ ನೀನು ನಿಮಿತ್ತ ಭಕ್ತರು ಎಂತವ್ರದಾರ, ಎಂತ ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ಭಕ್ತಿ ಮಾರ್ಗವನ್ನ ಜಗತ್ತದ ಮಾನವರಿಗೆ ನಾನು ತೋರಿಸೋ ಸಲುವಾಗಿ ಮಾಡಿದಂತ ಈ ಕಪಟ ನಾಟಕ ನೀನು ನಿಮಿತ್ತ. ಯಾವಾಗ ಪರಮಾತ್ಮ ಶಿವ ಕಾಶಿ ವಿಶ್ವನಾಥ ಗುರುಗಳಿಗೆ ಪ್ರಕಟ ಆದ, ಆವಾಗ ನೋಡ್ರಿ ಬ್ರಾಹ್ಮಣರು ವಿಶ್ವನಾಥಗೆ ನಮಸ್ಕಾರ ಮಾಡ್ಲಿಲ್ಲ. ಕುರುಬರ ಗೊಲ್ಲನಿಗೆ ಸಾಷ್ಟಾಂಗ ದಂಡವತ ನಮಸ್ಕಾರ ಮಾಡಿ, ಅಪ್ಪ ನಾನು ಇಲ್ಲಿ ತನಕ ನನ್ನ ವಯಸ್ಸು ಬಾಹಿರ ಆದ್ರೂ ಕೂಡ ಉದರ ಪೋಷಣೆಗಾಗಿ ನಾನು ಕಾಯಕ ಮಾಡಿರ್ಕರೆ ನಿಜವಾದ ಭಕ್ತಿಯನ್ನು ಮಾಡ್ಲಿಲ್ಲಪ್ಪ. ನಾನು ಭಕ್ತಿ ಜೀವಾಳನ್ನ ತಿಳ್ಕೊಲಿಲ್ಲ. ನೀನು ಭಕ್ತಿ ಜೀವಾಳವನ್ನು ತಿಳಿದುಕೊಂಡು ಭಕ್ತಿ ಮಾಡಿದವ ಗೊಲ್ಲಾಳ. ನಿನ್ನ ಸೂರ್ಯ ಚಂದ್ರ ವಿರುಮಠ ನೀನು ದೈವದ ಪುತ್ರಯಾಗಿ ಅಜರಾಮರವಾಗಿ ಭೂಮಿ ಮೇಲೆ ನಿನ್ನ ಹೆಸರು ಉಳಿಲಿಪ್ಪ ಅಂತ ಬ್ರಾಹ್ಮಣರು ಆಶೀರ್ವಾದ ಮಾಡಿದ್ರು. ಹಂಗ ಭಕ್ತಿ ಎಂತಿಹುದು ಕುರುಬರ ಗೊಲ್ಲಾಳನಂತಿಹುದು. ಇನ್ನೊಂದು ಕಡೆ ಹೇಳ್ತಾರ ಭಕ್ತಿ ಎಂತಿಹುದು ಜೇಡರ ದಾಸಿಮಯ್ಯನಂತಿಹುದು. ಶರಣರು ಒಂದ್ ಕಡೆ ಹೇಳ್ತಾರ ಜೇಡರ ದಾಸಿಮಯ್ಯ ಹಂಗಿದ್ರಿ ಅವ ಅರಿವೇನನೆಯವ. ಆ ಅರಿವೆಯನ್ನು ಮಾರಾಟ ಮಾಡಿ ಅರ್ಧ ಭಾಗ ರೊಕ್ಕ ಪಾರಮಾರ್ಥ ಖರ್ಚು ಮಾಡವ, ಅರ್ಧ ಭಾಗನ ತನ್ನ ಸಂಸಾರಕ್ಕೆ ಖರ್ಚು ಮಾಡವ. ಹೇಗೆ ಮಾಡುತ್ತೆ ಪರಮಾತ್ಮ ನಾಮ ಚಿಂತನೆ ಒಳಗ ಕಾಲ ಕಳೆಯುತ್ತಿರುವಾಗ ನೋಡ್ರಿ ಒಮ್ಮೆ ಪರೀಕ್ಷೆ ಟೈಮ್ ಬಂತು. ಅವ ಏನ್ ಮಾಡಿದ್ದ, ನಾನು ಉದರ ಪೋಷಣೆಗಾಗಿ ಈ ಅರಿವೆಯನ್ನು ತಯಾರು ಮಾಡ್ತೇನಲ್ಲ, ಈ ಅರಿವೆಯನ್ನ ಒಬ್ಬ ಮಹಾತ್ಮರಿಗೆ ನಾನು ದೇಣಿಗೆಯಾಗಿ ಒಂದು ಶಾಲನ್ನು ನೇಯ್ದು ನಾನು ದೇಣಿಗೆ ಮಾಡಬೇಕು, ದಾನ ಮಾಡಬೇಕು. ಅನ್ನದಾನ, ವಸ್ತ್ರದಾನ, ಗೋದಾನ, ಭೂದಾನ, ಸುವರ್ಣದಾನ, ಸಮಾಧಾನ, ಮತದಾನ. ದಾನದೊಳಗೆ ಬಾದಾವು ನಾನು ವಸ್ತ್ರದಾನ ಮಾಡ್ಬೇಕಂತ ಒಂದು ಸಂಕಲ್ಪ ಮಾಡಿ ಓಂ ನಮ ಶಿವಾಯ ಅಂತಿದ್ದ ಒಂದು ಲಾಳಿ ಒಗಿತಿದ್ರಿ ಅವ. ಓಂ ನಮ ಶಿವಾಯ ಅನ್ನ ಒಂದು ಲಾಳಿ ಒಗ್ಯಾವ. ಅದ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಎಷ್ಟು ದಿವಸಕ್ಕೆ ಅದು ಪೂರ್ಣ ಆಗಿತ್ತು ಒಂದು ಶೆಲ್ಲೆ ಅಂತಂದ್ರ 12 ವರ್ಷಕ್ಕೆ ಒಂದು ಶೆಲ್ಲೆ ಪೂರ್ಣ ಆಗಿತ್ತು. ನಾಮಸ್ಮರಣೆ ಮಾಡವ ಲಾಳಿ ಒಗ್ಯಾವ. ಆಮೇಲೆ ಆ ರೇಷ್ಮೆಯ ಶಾಲನ್ನು ತೆಗೆದುಕೊಂಡ ಮಹಾತ್ಮರ ಸಾನ್ನಿಧ್ಯದೊಳಗ ಬಟ್ಟ ಬಯಲೊಳಗ ತೆರೆದಿಟ್ಟ. ಇದನ್ನ ಯಾರು ಇಚ್ಛಾ ಮಾಡ್ತಾರ ಅವ್ರಿಗೆ ನಾನು ಕಾಣಿಕೆಯಾಗಿ ವಸ್ತ್ರದಾನ ಮಾಡಿ ಅವರ ಆಶೀರ್ವಾದ ಪಡ್ಕೋಬೇಕು. ಜೇಡರ ದಾಸಿಮಯ್ಯ ಓದಿಟ್ಟ. ಎಲ್ಲಾ ಮಹಾತ್ಮರು ಶರಣರು ಬರ್ತಿದ್ರಿ, ಅದನ್ನ ನೋಡಿದ ಕೂಡ್ಲೆ ಅವ್ರಿಗೆ ವಸ್ತ್ರದಂಗ ಕಾಣ್ತಿದ್ದಿಲ್ಲ. ಯಾಕ ಭಕ್ತಿ ಜೀವನ ತಿಳ್ಕೊಂಡು ಅವ್ರಿಗೆ ಮಾತ್ರ ಕಾಣ್ತತ್ರಿ. ಆ ಭಕ್ತಿ ಮರ್ಮ ತಿಳ್ಕೊಂಡು ಅವ್ರಿಗೆ ಕಾಣೋದಿಲ್ಲ, ಅರಿವಿ ಹಂಗ ಕಾಣ್ತತಿ. ಅವ್ರ ದೃಷ್ಟಿ ಒಳಗೆ ಹೇಗೆ ಕಾಣ್ತಿತ್ತಪ್ಪ ಅಂತಂದ್ರ ಕೂಡಲ ಸಂಗಮನಾಥನ ಸ್ವರೂಪ ಕಾಣ್ತಿತ್ತದ, ಮೂರ್ತಿ ಸ್ವರೂಪ ಕಾಣ್ತಿತ್ತು ಶಾಲ. ಎಲ್ಲರೂ ಬರೋರು
ಅಲ್ಲಿ ಬಗ್ಗೆ ನಮಸ್ಕಾರ ಮಾಡಿ ದಾಟಿ ಹೋಗವ. ಹೊತ್ತ ಮಗಳಾಕ ಬಂತು, ಮುಂಜಾನೆ ತಂದಿಟ್ಕೊಂಡು ಕುಂತಾನ ದಾಸಿಮಯ್ಯ. ಹೊತ್ತು ಮನುಗಳಾಕ ಬಂತು, ಯಾರು ಇಚ್ಛಾ ಮಾಡಲಿಲ್ಲ, ಎಲ್ಲಾರು ನಮಸ್ಕಾರ ಮಾಡಿ ದಾಟ್ಲಿಕ್ಕೆ ಹತ್ತಿದ್ರು. ಅವಂದ ನಂದಿನ್ನ ಕರ್ಮ ಪಾಪಿ ಹಿಂದಾಗುವಂತ ಟೈಮ್ ಸಂದರ್ಭ ಬಂದಿಲ್ಲ ಭಗವಂತ. ನಾ ಏನು ಅನ್ಯಾಯ ಮಾಡಿದ್ರೆ ಯಾಕೆ ಒಬ್ರು ಮಾತ್ರ ಇದನ್ನ ಇಚ್ಛಾ ಮಾಡ್ಲಿಲ್ಲಲ್ಲ. ನಾನು ರೊಕ್ಕಕ್ಕಾಗಿ ಮಾರಾಟ ಮಾಡ್ಲಿಕ್ಕೆ ತಂದಂತವನಲ್ಲ, ನಾನು ಪುಕ್ಕಟಿಯಾಗಿ ವಸ್ತ್ರ ದಾನ ಮಾಡುವ ಸಲುವಾಗಿ ಬಂದಿದ್ದೇನೆ ಭಗವಂತ. ನನ್ನ ಕರ್ಮ ಇನ್ನ ಹಿಂದಾಗುವಂತಹ ಸಂದರ್ಭ ಬಂದಿಲ್ಲ ದೇವ ಅಂತೇಳಿ ಕಣ್ಣೀರ್ ಹಾಕ್ತಿದ್ದಾಗ ಯಾವ ದಾಸಿಮಯ್ಯ ಪರಮಾತ್ಮ ಅಂದ, ಇನ್ಯಾಕ ತಡ ಅಂದ. ದಾಸಿಮಯ್ಯ ಭಕ್ತಿಲಿಂದ ನನ್ನ ನಾಮಸ್ಮರಣೆ ಮಾಡ್ತಾ 12 ವರ್ಷಕ್ಕೆ ಶಾಲೆ ಪೂರ್ಣ ಮಾಡ್ಯಾನ. ಇವನ ದಾನವಾಗಿ ಕೊಡ್ಬೇಕಂತಂದಿಟ್ಟಾನ, ಇನ್ನು ಪರೀಕ್ಷೆ ಮಾಡ್ಬೇಕು ಇವನಂದ. ಶಿವ ಬಂದ. ಹೆಂಗ ಬಂದ್ರಿ? ಒಂದು ಲಂಗೂಟ ಹಾಕ್ಯಾನ, ಬರೇ ನೋಡ್ರಿ ಎಲಬ ತಗಲ ಶರೀರದೊಳಗ. ತಲೆ ನಡಗಲಿಕ್ಕತ್ತದ, ಕೈ ನಡಗಲಿಕ್ಕತ್ತದ. ನಡಗುವಂತ ಶರೀರದಿಂದ ಇಂತ ಸ್ವರೂಪದೊಳಗ ಹೊತ್ತು ಮುಳುಗುತ್ತಿತ್ತು. ಶಿವ ಬಂದ ದಾಸಿಮಯ್ಯನ ಮುಂದೆ ನಿಂತ. ಬರೀ ಅಪ್ಪಾರ ಜರ ಬರ್ರಿ ಅಜ್ಜಾರ ಬರ್ರಿ, ಬಣ್ಣ ಕರಿಯಪ್ಪ, ಏನ ಚಂದ ಶಾಲಿದು, ಬಹಳ ಸುಂದರವಾದ ಶಾಲ ತಯಾರು ಮಾಡಿಯಲ್ಲ ದಾಸಿಮಯ್ಯ. ಏನ್ ಮಾಡ್ಲಪ್ಪ, ನನಗೆ ಶರೀರದೊಳಗೆ ಶಕ್ತಿ ಇಲ್ಲ ತಮ್ಮ, ಇದನ್ನ ತಗೊಳ್ಳುವಂತ ತಾಕತ್ತು ನನ್ನ ಕಡೆ ಇಲ್ಲ, ನನ್ನ ಕಡೆ ಒಂದು ಕಾಸ ಕೂಡ ಇಲ್ಲಪ್ಪ. ಏನು ಮಾಡ್ಲಿ, ಶರೀರ ಮೇಲೆ ಬಟ್ಟೆ ಇಲ್ಲ. ಎಷ್ಟೋ ದಿವಸ ನಾನು ಕಾಲ ಕಳಿಲಿಕ್ಕತ್ತು, ಶರೀರ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲಪ್ಪ. ಏನು ಮಾಡ್ಲಿ, ತಗೊಳ್ಳುವಂತ ಶಕ್ತಿ ನನ್ನ ಕಡೆ ಇಲ್ಲ ಅಂತಮ್ಮ. ಯಾರು? ಕೈಲಾಸನಾಥ ಶಿವ ಮುಪ್ಪಾಣ ಮುದುಕನ ವೇಷದೊಳಗ ಬಂದನ, ಬಡಿಗೆ ಹಿಡ್ಕೊಡು. ಇವಂದ, ಅಜ್ಜ ನಾನು ಮಾರಾಟಕ್ಕೆ ತಂದಿಟ್ಟಿರ್ತಕ್ಕಂಥ ಶಾಲ ಅಲ್ಲಪ್ಪ, ಪುಕ್ಕಟಿಯಾಗಿ ಯಾರಿಗಾರ ನಾನು ಯಾರು ಇಚ್ಛಾ ಮಾಡ್ತಾರ ಅವರಿಗೆ ವಸ್ತು ದಾನವಾಗಿ ದಾನ ರೂಪದೊಳಗೆ ಕೊಡ್ಬೇಕಂತ ನಾನು ತಂದೇನ್ರಿ. ನಾನು ಮಾರಾಟಕ್ಕೆ ತಂದಿರ್ತಕ್ಕಂಥ ಶಾಲ ಅಲ್ಲ ಅಜ್ಜ ಅಂತಂದ. ನೋಡಪ್ಪ, ನಿನ್ನ ಇಚ್ಛಾ ಹಾಕಂತಂದ್ರ ನನ್ನ ಮ್ಯಾಲ ಹೊಚ್ಚಿಬಿಡಂದ. ಆಗ ನೋಡ್ರಿ ಭಕ್ತಲಿನ ಪಾದಕ್ಕೆ ನಮಸ್ಕಾರ ಮಾಡಿದ ದಾಸಿಮಯ್ಯ. ಆ ಮುದುಕನ ಮ್ಯಾಲ ಹೊಚ್ಚಿದ, ರೇಷ್ಮಿ ಶಾಲ ಹೊಚ್ಚಿದ, ಮೈ ತುಂಬಾ ಆತ್ರಿ ಹೊಚ್ಚಿದ ಶಾಲ ಹೊಚ್ಚ ದಾರಿ ಹಿಡಿತಿದ್ದ. ಹೇ ನಿಲ್ಲು ಅಂದವ ಮುದುಕ, ಹೇ ನಿಲ್ಲು ಅಂದ. ತಿರುಗಿ ನೋಡ್ತಾನ, ಶಾಲ ಇದು ಶಾಲ. ಮೈ ಮೇಲೆ ಹೊಚ್ಚಿದಂತ ಶಾಲ ತೆಗದ ಪರ್ರ ಹರಿದು ಇಟ್ಟಿದ್ದ ತೂಕಡಿ ಮಾಡಿ ಒಗೆದು ಬಿಟ್ಟ. ಯಾಕ? ಪರೀಕ್ಷೆ. ದೇವರ ಭಕ್ತರ ಮನಸ್ಸು ಪರೀಕ್ಷೆ ಮಾಡ್ಲಿಕ್ಕೆ ಬಂದಾನ. ದಾಸಿಮಯ್ಯ ಅಂದ, ಅಜ್ಜ ಯಾವಾಗೊಮ್ಮೆ ನಿನಗೆ ನಾನು ದಾನವಾಗಿ ಕೊಟ್ಟೇನೆ ಅಂದಾಗ ಅದು ನಿನ್ನ ವಸ್ತುಪ್ಪ, ನಿಂದು, ಅದು ನನ್ನ ವಸ್ತು ಅಲ್ಲ. ನೀ ಬೇಕಾದ್ರೆ ಹರಿದು ಒಗಿಬಹುದು, ಬೆಂಕಿ ಹಚ್ಚಿ ಸುಡಬಹುದು, ನೀನು ಮತ್ತೆ ಯಾರಿಗಾರ ಕೊಡಬಹುದು. ಒಮ್ಮೆ ನಿನಗೆ ದಾನವಾಗಿ ಕೊಟ್ಟಿರಂದಾಗ ಆ ವಸ್ತು ನಂದಲ್ಲ ಅಜ್ಜ, ಏನು ಪರವಾಗಿಲ್ಲ ಅಜ್ಜ ಅಂತ. ಹಲೋ, 12 ವರ್ಷ ಕಷ್ಟಪಟ್ಟು ನೇದಿರ್ತಕ್ಕಂಥ ಈ ಉತ್ತಮವಾದ ಶಾಲೆ ಹರಿದು ಹೋಗಿದ್ರ ನಿನ್ನ ಮನಸ್ಸಿಗೆ ಏನು ಅನಿಸ್ಲಿಲ್ಲ ಅಂದವ ಶಿವ. ಏನಿಲ್ಲ ಅಜ್ಜ, ಒಮ್ಮೆ ಕೊಟ್ಟಿರಂದಾಗ ನಂದಲ್ಲ, ಮಾಡಿದೇನೆಂಬ ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ನಮ್ಮ ಶಿವನ ಡಂಗುರ. ನಾ ಕೊಟ್ಟಿದ್ದೇನಂತಂದ್ರೆ ಅದ್ರ ಫಲ ಸಿಗುದಿಲ್ಲ ಅಂತ. ಯಾರಿಗೆಲ್ಲ ದಾನ ಕೊಟ್ಟಿಪ್ಪ ನಾ ಇವತ್ತಂತಂದ್ರ ಅದ್ರ ಫಲ ನಮಗೆ ಸಿಗುದಿಲ್ಲ. ಎಷ್ಟು ಸೂಕ್ಷ್ಮ ನೋಡ್ರಿ.
Ora hoya katao. दानते गा देवा तुझ दुसर नवावा गुण गायेನ आवडी हीच माझ्या सर्व दोष ಭಕ್ತರು ಯಾರಾಗಿದ್ರು ದೇವರ ಕಡೆ ಏನೋ ಬೇಡ್ಕೊಂಡಿಲ್ಲ ಏನ್ ಬೇಡ್ಯಾರ್ರಿ ನಾ ಏನ್ ಕೇಳ್ತೇನೆ ಅದು ನಟ್ಟ ಕೊಡದಿದ್ರೆ ಕೊಡು ಇಲ್ಲರ ಬ್ಯಾಡ ನಿನ್ ಸಹವಾಸ ಬೇಡ ಹೋಗ್ಬಿಡ್ ನನಗೆ ಭಕ್ತರು ಅವ್ರಿಗೆ ಇಂಥ ನಿರ್ಧಾರ ಮಾಡ್ಯಾರ್ರಿ ಏನಾರ ಯಾವರ ವಸ್ತುದ ಮೇಲೆ ಅಧಿಕಾರ ಪದವಿ ಮೇಲೆ ಆಸೆ ಆಕಾಂಕ್ಷೆ ಇಟ್ಟು ಭಕ್ತಿ ಮಾಡಿಲ್ಲ ಯಾವಾಗಿದ್ರು ಭಕ್ತರು ಭಕ್ತಿ ಜೀವನ ತಿಳ್ಕೊಂಡಂತ ಭಕ್ತರೇ ಮತ್ತೆ ತಿಳಿದಂತವ್ರು ಏನೇನು ಬೇಡ್ಕೊಂಡು ನಾಶ ಆಗಿ ಹೋಗ್ಯಾರ ಈ ಜೀವನ ತಿಳ್ಕೊಂಡಂತ ಭಕ್ತರು ಮಾತ್ರ ಎಂದೂ ಬೇಡಿಲ್ಲ ಯಾವಾಗ ನಿನಗ್ ಕೊಟ್ಟೇನಂದಾಗ ಯಜ್ಜ ಅದು ನನ್ನ ವಸ್ತು ಅಲ್ಲ ಬೇಕಾದ್ ಮಾಡಂದ ನೀವು ಮಣಿಗೆ ನಡ್ಕೊತ ಬರಾಕ ಇನ್ನ ಒಂದ್ ತಾಸ ಆಕತಿ ಮಣಿಗೆ ಹೋಗ್ಯಾರ ಜಗಳ ಹಚ್ಬೇಕಂದ ನೀವು ಮುದುಕ ಮಣಿಗೆ ಬಂದ ಆ ದಾಸಿ ಮೈನ ಬಾಗಲ್ದಾಗ ನಿಂತ ಅವರ ಏನ್ ಮಾಡ್ತೀರಿ ಒದರಿದ ದಾಸಿ ಮೈನ ಪತ್ನಿ ಹೊರಗೆ ಬಂದು ಯಾರ ಅಜ್ಜ ಅಂದ್ರು ನಾನ ಅಳವ ಯಾಕಜ್ಜ ಏನ್ ಆಗ್ಬೇಕಾಗಿತ್ತು ಬರೀ ಒಳಗೆ ದಾಟಿ ಬರೀ ಪ್ರಸಾದ ಮಾಡ್ರಿ ಸಂತರ ಶರಣರ ಭಕ್ತರ ಮನಿ ಒಳಗೆ ಹೆಂಗಿರ್ತೈತಿ ನೋಡ್ರಿ ನಿಯಮ ಬರೀಯಪ್ಪ ಪ್ರಸಾದ ಮಾಡ್ರಿ ಕೂಡ್ರಿ ನೀರ್ ಕುಡ್ರಿ ಚಹಾ ಕುಡಿರಿ ಅದಕ್ಕಂತ ಮಠದಾಗಿನ ಗಿಳಿ ಬರ್ರಿ ಕೂಡ್ರಿ ಪ್ರಸಾದ ಮಾಡ್ರಿ ಅಂತಿತ್ತಂತ ಕಟಗರ ಮನೆ ಗಿಳಿ ಕಡ್ರಿ ಬರ್ರಿ ಅಂತಿತ್ತಂತ ಸಂಸ್ಕಾರ ಬರೀಯಪ್ಪ ಜಾ ಪ್ರಸಾದ ಮಾಡಿ ಬರ್ರಿ ಒಳಗ್ ದಾಟಿ ಬರ್ರಿ ಅಂತ ಪ್ರಸಾದ ಮಾಡುದು ಇರ್ಲಿವಾ ನಿನ್ ಗಂಡ ಹಿಂಗ್ ಮಾಡುದ ಏನ್ ಮಾಡ್ಯಾರಿ ನಮ್ ಪತಿ ಏನ್ ಮಾಡ್ಯಾರಿ ಹುಟ್ಟಿದಾಗಿಂದ ಯಾವ ಕೆಟ್ಟ ಕೃತ್ಯಗಳನ್ನ ಮಾಡಿದಂತವ್ರಲ್ಲ ಪರಮಾತ್ಮನ ಧ್ಯಾನದೊಳಗೆ ಕಾಲ ಕಳಿತಕ್ಕಂತವ್ರು ನನ್ನ ಪತಿ ಏನ್ ಮಾಡ್ಯಾರಿಪ್ಪ ಅಲ್ವಾ ಏನ್ ಮಾಡ್ಯಾನ ಗೊತ್ತೇನ 12 ವರ್ಷ ಕಷ್ಟಪಟ್ಟು ನೇದಿದ್ದ ರೇಷ್ಮೆ ಶಾಲ ಒಳ್ಳೆ ಸುಂದರವಾದ ಶಾಲ ಒಬ್ಬ ಬಿಕಾರಿ ಮುದುಕಗೆ ಓದ್ ಹಾಕಿದ ಅವ ಏನ್ ಮಾಡಿ ಗೊತ್ತತಿ ಪರ ಹರಿದು ಇಷ್ಟಿಟ್ಟ ತುಂಡು ಮಾಡಿ ಒಗೆದು ಬಿಟ್ಟ ನಿನ್ನ ಗಂಡಗೂ ಉಳಿಲಿಲ್ಲ ಅದ್ ಕಷ್ಟಪಟ್ಟು ನೇದು ಶಾಲ ಅವ್ ಕೊಟ್ರೆ ಅವಗೂ ತೃಪ್ತಿ ಇಲ್ಲ ಅವನು ಇಟ್ಕೊಳ್ಳಿಲ್ಲ ಸುಳ್ಳದ ಅರ್ಥ ಆಗಿ ಹೋಗ್ತಿಲ್ಲವ ನಿಮ್ಮ ಜೀವನ ಅಂದ ನಮ್ಮ ಮನೆಯ ಹೆಣ್ಮಕ್ಳ ಬರ್ಲ್ ತಡಿ ಅವನು ಇಂದ ಊಟನ ಕೊಡುದಿಲ್ಲ ಅವನಂತ ಆ ಹೆಣ್ಮಗಳಂದ್ರು ಅಜ್ಜ ನಮ್ಮ ಪತಿ ಯಾವಾಗಿದು ತಪ್ಪು ಮಾಡೋರಲ್ಲ ಅಡ್ಡ ದಾರಿಯಿಂದ ಹೋಗವ್ರಲ್ಲ ಒಳ್ಳೇದು ಮಾಡೋರು ಅವರು ಯಾಕೆ ಒಮ್ಮೆ ದಾನ ಕೊಟ್ಟಾರ ಅಂದಾಗ ಅದು ಕೊಟ್ಟದ್ದು ನಮ್ಮ ವಸ್ತು ಅಲ್ಲ ಅವ್ರು ಬೇಕಾದ್ ಮಾಡೋದು ಹರಿದು ಹೋಗಿಬಹುದು ಏನೋ ಬೇಕಾದ್ ಮಾಡಬಹುದು ಅದು ನಮ್ಮ ವಸ್ತು ಅಲ್ಲಿ ಅಜ್ಜ ಅನ್ಕೊಂಡ ಇವನು ಬಂದ ಯಾವಾಗ ಅಲ್ಲಿದ್ದ ಮುದುಕ ಇಲ್ಲಿ ಬಂದನಲ್ಲ ಅನ್ಕೊಳ್ದವ್ರು ತನ್ನ ನಿಜವಾದ ರೂಪ ತೋರಿಸಿದ ನೋಡಪ್ಪ ದಾಸಿಮಯ್ಯ ಭಕ್ತಿ ಎಂತಿಹುದು ಜೇಡರ ದಾಸಿಮಯ್ಯನಂತಿಹುದು ನಿನ್ನ ಭಕ್ತಿ ಎಂಥ ಭಕ್ತರು ಜಗತ್ತ ಮಾನವ ಕುಲುಕೋಟಿಗೆಲ್ಲ ಬೋಧ ಮಾಡುವ ಸಲುವಾಗಿ ನಾನು ಮಾಡಿದ ಕಪಟ ನಾಟಕ ಈಜ ನಿಜವಾದ ಭಕ್ತಿಪ ಸೂರ್ಯ ಚಂದ್ರ ಮೇಲ್ಮಠ ನೀನು ದೈವದ ಪುತ್ರ ಎಲ್ಲರ ಕಣ್ಣು ಒಳಗೆ ಒಳಿಪಾರಿ ಅಂತ ಆ ಶಿವ ವಿಶ್ವನಾಥ ಆಶೀರ್ವಾದ ಮಾಡಿದ ಜಾನೇ ಭಕ್ತಿ ಚಾ ಜೀವ ತೋಚಿ ದೈವ ಚಾ ಪುತ್ತಳ ಅಣಿಕನೋ ಹೇ ಮಾಜಾ ಮನ ಹೋಕ ಪಂಡಿತು ಶಾಹನ ಮುಂದಿನ ಚಂದ್ರ ಹೇಳ್ತಾರ ನಾಮರೂಪ ಜಡಲೆ ಚಿತ್ತ ತ್ಯಾಚ ಧಾಸಮಿ ಅಂಕಿತ
अणिकनो हे माझ्या मना होका पंडितो ಸ್ಯಾಹನ. ಯಾರು ನಿರಂತರ ಪರಮಾತ್ಮ ನಾಮ ಚಿಂತನದೊಳಗೆ ಕಾಲ ಕಳೀತಾ ಇದ್ದಾರೆ, ಜಾಗೃತ ಸ್ವಪ್ನ ಸುಸುಪ್ತಿ ಒಳಗೂ ಕೂಡ ಎಡಬಿದ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ಅಂತವರ ದಾಸಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ನಾಮರೂಪ ಜಡಲೆ ಚಿತ್ತ ತ್ಯಾಚ ದಾಸಮಿ ಅಂಕೇತ. ನೋಡ್ರಿ, ಹಂಗ ಒಂದು ದೃಷ್ಟಾಂತ. ನಿರಂತರ ಪರಮಾತ್ಮ ನಾಮ ಚಿಂತನದೊಳಗಿದ್ದವ್ರು ದಾಸಾಗಿ ಹೆಂಗ ಅವ್ರು ಸೇವೆ ಮಾಡ್ತಾರಪ್ಪ ಅಂತಂದ್ರ, ಕಾಶಿ ಒಳಗ ಕುರುಮದಾಸ. ಕುರುಮದಾಸ ಅಂತಂದ್ರೆ ಇಷ್ಟು ಕೈಟಿಗೆ ಎರಡು ಕೈ ಇಲ್ರಿ, ಇಷ್ಟು ಕಚ್ಚಿಗೆ ಎರಡು ಕಾಲಿಲ್ಲ. ಹುಟ್ಟಿದಾಗ ಹಂಗ ಹುಟ್ಟಿದ್ದವ, ಕಾಲು ಇಲ್ಲ ಕೈಯೂ ಇಲ್ಲ. ಏನಾಗಿತ್ರಿ, ಆ ಕಾಶಿ ಒಳಗ ಕೀರ್ತನ ಮಾಡ್ತಿದ್ರು. ಆ ಕೀರ್ತನ ಕೇಳ್ತಿದ್ದ ಇವ್. ಏನಂತಿದ್ರು ಕೀರ್ತನದೊಳಗ? ನೋಡ್ರಿಪ್ಪ, ಬಹಳ ಪುಣ್ಯ ಮಾಡಿದವ್ರ ಮ್ಯಾಗಿನ ವೈಕುಂಠಕ್ಕೆ ಹೋಗಬಹುದು. ಅಷ್ಟು ಪುಣ್ಯಂಕ ಯಾರಿಗಿ ಮಾಡಕ್ ಆಗೋದಿಲ್ಲ ಕೆಟ್ಟ ಕಲಿಕಾಲದೊಳಗ. ಆದ್ರ ಆ ವೈಕುಂಠಕ್ಕಿಂತ ಹೆಚ್ಚಿನ ವೈಕುಂಠ ಪಂಡ್ರಾಪುರ ಕ್ಷೇತ್ರತಿಪ. ನಾವು ಸಂಸಾರ ಒಳಗೆ ಮಾಡಿದಂತ ಪಾಪ ಎಲ್ಲ ಕಳ್ಕೊಂಡು ಒಂದು ಸ್ಥಾನತಿ ಕಳ್ಕೊಳ್ಳುವಂತದ್ದು. ಮತ್ತ ಪಂಡ್ರಾಪುರದೊಳಗೆ ಹೋಗಿ ನಾವು ಪಾಪ ಕೃತಿಗಳು ಮಾಡಿದ್ವಿ ಅಂತಂದ್ರ ಪಾಪ ಕಳ್ಕೊಳಕ ಭೂಮಿ ಮೇಲೆ ಎಲ್ಲೂ ಜಾಗ ಇಲ್ಲ. ಪುಣ್ಯಕ್ಷೇತ್ರ ಸಂಸಾರದೊಳಗೆ ಮಾಡಿದಂತ ಪಾಪ ಕಳ್ಕೊಳಕ ಭೂ ವೈಕುಂಠ ಪಂಡ್ರಪುರ ಕ್ಷೇತ್ರ ಐತಿ ಅಂತ ಕೀರ್ತನದಾಗ ಹೇಳ್ತಿದ್ರು. ಕಾಶಿ ಯಾತ್ರ ಪಾಂಚ, ಕಾಶಿ ಯಾತ್ರ ಪಾಂಚ काशी यात्रा 5 द्वारकेच्या 3 पंढरी जा रे एक यात्रा. 5 ಸಲ ಕಾಶಿಗೆ ಹೋದಷ್ಟು ಪುಣ್ಯ, 3 ಸಲ ದ್ವಾರಕಕ್ಕೆ ಹೋದಷ್ಟು ಪುಣ್ಯ, ಒಂದೇ ಒಂದು ಸಲ ಪಂಡ್ರಾಪುರಕ್ಕೆ ಹೋದ್ರ 8 ಸಲ ಸಿಗುವಷ್ಟು ಪುಣ್ಯ ಒಂದೋ ಸಲ ಸಿಗುತ್ತ ಪಂಡ್ರಿ ಕ್ಷೇತ್ರದೊಳಗ. ಅಂತ ಭೂ ವೈಕುಂಠ ಪುಣ್ಯ ಕ್ಷೇತ್ರ. ಇವ ಕೀರ್ತನ ಕೇಳಿದ ಏನ್ ಮಾಡಿ